ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗುಲ್ಲೆನಪ್ಪ ಅಂಗಡಿಯವ್ರನ್ನ ನಾನು ಸ್ವಾಗತ ಕೋರ್ತೀನಿ. ಇದು ಭಾರತೀಯ ಜನತಾ ಪಾರ್ಟಿಯ ಪತ್ರಿಕಾಗೋಷ್ಠಿ ಅಲ್ಲ, ಇದು ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರಿಬೇಕಾದ್ರೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೊನ್ನೆ ಕನ್ನೇರಿ ಶ್ರೀಗಳ ವಿರುದ್ಧವಾಗಿ ವಿಜಯಪುರಕ್ಕೆ ಅವರು ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಒಂದು ತಡೆಯಾಜ್ಞೆಯನ್ನು, ನಿರ್ಬಂಧನವನ್ನು ವಿಧಿಸಿ ತಡೆಯಾಜ್ಞೆಯನ್ನು ಹೊರಡಿಸಿದೆ. ಇದನ್ನ ನಾವು ಎಲ್ಲ ಹಿಂದೂ ಮುಖಂಡರು ಉಗ್ರವಾಗಿ ಖಂಡಿಸ್ತೇವೆ. ಒಬ್ಬ ಸನ್ಯಾಸಿಗೆ ಯಾರು ತಮ್ಮನ್ನು ತಾವು ಇಡೀ ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದಾರೆ ಅಂಥವರ ವಿರುದ್ಧ ವಿಜಯಪುರ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ದಿಗ್ಬಂಧನೆ ಹಾಕುವುದು ಈ ಒಂದು ಜಿಲ್ಲಾಡಳಿತಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ. ಇದು ಎಷ್ಟು ಸಮಂಜಸ ಅಂತಕ್ಕಂಥದ್ದು. ಇದರ ಹಿಂದೆ ಏನು ಒಂದು ಕಾಂಗ್ರೆಸ್ಸಿನ ನಾಯಕರಿದ್ದಾರೆ, ಅವರು ಇಮಿಡಿಯೇಟ್ಲಿ ಈ ಒಂದು ಆದೇಶವನ್ನು ಹಿಂಪಡಿಬೇಕು ಮತ್ತು ಶ್ರೀಗಳಿಗೆ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ನಾವೆಲ್ಲರೂ ಆಗ್ರಹಿಸ್ತೇವೆ. ಸ್ವಲ್ಪ ನಾವು ಗಮನಿಸಿದರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಲಿಂಗಾಯತರನ್ನು ಒಡಿತಕ್ಕಂತಹ ಒಂದು ಕಾರ್ಯಕ್ಕೆ ಅದು ಕೈ ಹಾಕಿದೆ ಅಂತೇಳಿ ಹೇಳ್ಬೋದು ನಾವು. ಹೋದ್ಸಲನೂ ಕೂಡ ಅಧಿಕಾರಕ್ಕೆ ಬಂದಾಗ ಬಸವ ಸಂಸ್ಕೃತಿ, ಲಿಂಗಾಯತ ಅಂತ ಹೇಳಿ ಈ ಒಂದು ಲಿಂಗಾಯತರಿಗೆ ಒಂದು ಸಪರೇಟ್ ಧರ್ಮವನ್ನ ಕೊಡುವ ಭರವಸೆಯನ್ನ ನೀಡಿ ಆಂದೋಲನಗಳನ್ನು ಮಾಡಿ ಅಧಿಕಾರಕ್ಕೆ ಬಂದ ನಂತರ, ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗೆ ನಾವು ಈ ಒಂದು ಮಾನ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತ ಒಂದು ಲಿಂಗಾಯತ ಮತ್ತು ವೀರಶೈವ ಅಂಥೇಳಿ ಒಡಿತಕ್ಕಂತಹ ಒಂದು ಪ್ರಯತ್ನ ಏನು ನಡೀತಾ ಇದೆ. ಅಲ್ಲಿ ವಿಶೇಷವಾಗಿ ಅಂತಂದ್ರೆ ನಮ್ಮಲ್ಲಿ 3 ಜನ ಸ್ವಾಮೀಜಿಗಳನ್ನು ಮುಂದಿಟ್ಟುಕೊಂಡು, ಬಾಲ್ಕಿಯವರಾಗಿರ್ಬೋದು, ಗದಗದ ತೋಂಟದಾರ ಸ್ವಾಮೀಜಿಗಳು, ಸಾಣೆಹಳ್ಳಿ ಸ್ವಾಮೀಜಿಗಳು ಮತ್ತು ಒಬ್ಬ IAS ಅಧಿಕಾರಿಗಳು ಜಾಮದಾರ್ ಅವರು, ಇವರು ಸಮಾಜವನ್ನು ಒಂದು ತಪ್ಪು ದಾರಿಗೆ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇವತ್ತ ಕನ್ನೇರಿ ಶ್ರೀಗಳು ಈಗೇನು ಹೋರಾಟವನ್ನ, ಲಿಂಗಾಯತ್ ಅಂತ ಹೇಳಿ ಹೋರಾಟವನ್ನ ಏನು ಮಾಡ್ತಾ ಇದ್ದಾರೆ, ಇವರೆಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ಮಠ ಯಾವುದಾದ್ರೂ ಇದ್ರೆ ಅದು ಕನ್ನೇರಿ ಮಠ. ಅಲ್ಲೇನೆ ಹೋಗಿ ಎಲ್ಲರೂ ಇದ್ದವರು ಅದಾರ. ಶ್ರೀಗಳು ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡಿದ್ದಾರೆ. ಮತ್ತು ತಾವು ಯಾವ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ ನಿಮಗೂ ಗೊತ್ತಿದೆ. ಸೊ ಹೀಗೆಲ್ಲ ಇದ್ದಾಗ ಯಾರ್ದೋ ಒಂದು ಕಾಂಗ್ರೆಸ್ ನಾಯಕರ ಕೈಗೊಂಬೆಯಾಗಿ ಸಮಾಜವನ್ನು ಒಡಿತಕ್ಕಂತಹ ಕಾರ್ಯಕ್ಕೆ ತಾವು ಕೈ ಹಾಕ್ತಾ ಇದ್ದೀರಿ. ಇದನ್ನ ಹಿಂದೂ ಸಮಾಜ, ವಿಶೇಷವಾಗಿ ಲಿಂಗಾಯತರು ಇದನ್ನು ಖಂಡನೆ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತ ಮೊನ್ನೆ ನಡೆದಂತಹ ಬಸವ ಸಂಸ್ಕೃತಿ ಒಳಗ ಬಾಲ್ಕಿ ಪಟ್ಟದ ದೇವರು ಕೊಡ್ತಕ್ಕಂತಹ ಒಂದು ಸ್ಟೇಟ್ಮೆಂಟು
ಎಲ್ಲಿವರೆಗೂ ಸಿದ್ದರಾಮಯ್ಯನವರು ಇರ್ತಾರೆ ಅಲ್ಲಿವರೆಗೂ ಬಸವಣ್ಣ ಇರ್ತಾನೆ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್. ನನಗೆ ಸಿದ್ದರಾಮಯ್ಯವ್ರ ಬಗ್ಗೆ ಏನು ಆರೋಪ ಮಾಡೋದಾಗಲಿ, ಅವ್ರ ಬಗ್ಗೆ ನನಗೇನು ಇದು ಇಲ್ಲ, ಆರೋಪ ಇಲ್ಲ ಅವ್ರ ಮೇಲೆ. ಆದ್ರೆ ಸ್ವಾಮೀಜಿಯವ್ರು ಹೇಳ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ, ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಮುಂದುವರೆದು ಕೊಡ್ತಾರೆ, ಸಿದ್ದರಾಮಯ್ಯನವರ ಎದಿ ಸೀಳಿದ್ರೆ ಅಲ್ಲಿ ಬಸವಣ್ಣ ಕಾಣ್ತಾನೆ ಅಂತ ಹೇಳಿ. ಅಂದ್ರೆ ಬಸವಣ್ಣನ ಒಯ್ದು ನೀವು ಸಿದ್ದರಾಮಯ್ಯನವ್ರಿಗೆ ಹೋಲಿಸ್ತೀರಿ ಹೇಗೆ? ಬಸವಣ್ಣನ ಎಲ್ಲಿ ಯಾರಿಗೂ ಹೋಲಿಸ್ಲಿಕ್ಕೆ ಬರೋದಿಲ್ಲ, ಬಸವಣ್ಣಗೆ ಹೋಲಿಕೆ ಆಗ್ತದೆ. ಸೊ ಹೀಗಾಗಿ ಇದು ಇಂತಹ ಒಂದು ಯಾರನ್ನೋ ಮೆಚ್ಚಿ ರಾಜಕೀಯ ಲಾಭವನ್ನು ಪಡೀಲಿಕ್ಕೆ ಈ ಮಠಮಾನ್ಯಗಳು ಯಾಕೆ ಪ್ರಯತ್ನಿಸ್ತಾ ಇದ್ದಾವೆ? ಇವತ್ತು ಬಾಲ್ಕಿ ಶ್ರೀಗಳ ಮಠ ಜನಸಾಮಾನ್ಯರ ಮಠ, ಅದು ವೀರಶೈವ ತತ್ವದ ತಳಹದಿಯ ಮೇಲೆ ಸ್ಥಾಪನೆಗೊಂಡಂತ ಮಠ ಅದು. ಅದಕ್ಕೆ ಇವತ್ತು ಭೀಮಣ್ಣ ಖಂಡ್ರೆಯವರಾಗಲಿ, ಖಂಡ್ರೆ ಮನೆತನ ಆಗಲಿ, ಆ ಮಠದ ಶಿಷ್ಯರದಾರೆ, ಅವರು ವೀರಶೈವ ಲಿಂಗಾಯತ ಅಂತ ಹೇಳಿ ಅವರು ಒಪ್ಪಿಕೊಂಡಂಥವ್ರು. ಹೀಗಿದ್ದಾಗ ನೀವು ಒಂದು ಕಡೆ ಆ ಸಿದ್ಧಾಂತವನ್ನ ಬುಡಮೇಲು ಮಾಡ್ಲಿಕ್ಕೆ ಹೊಂಟಿದ್ದೀರಿ. ಹೀಗಾಗಿ ಇದನ್ನ ಬಗ್ಗೆ ತಾವು ಏನದ ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಬೇಕು. ಮತ್ತು ನೀವು ಕನ್ನೇರಿ ಮಠಕ್ಕೆ ಎಷ್ಟೋ ಸಂದರ್ಭದೊಳಗೆ ಹೋಗಿರಿ, ಅನಾರೋಗ್ಯದಿದ್ದಾಗ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದೀರಿ. ಸೊ ಹೀಗೆಲ್ಲ ಇದ್ದಾಗ ಯಾರನ್ನೋ ಎತ್ತಿ ಕಟ್ಟಿ ಅದೇ ಶ್ರೀಗಳ ವಿರುದ್ಧವಾಗಿ ಇವತ್ತ ಈ ಒಂದು ಬಿಜಾಪುರಕ್ಕೆ ದಿಗ್ಬಂಧನ ಹಾಕಿಸ್ತೀರಿ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅದು ಸರಿ? ಮತ್ತು ಅದೇ ರೀತಿ ನಮ್ಮ ಗದಗದ ತೋಂಟ ಅದ ನಿಮ್ಮದು, ನಾವೆಲ್ಲರೂ ಅದರದ ಸದ್ಭಕ್ತರದೀವಿ, ಎಲ್ಲರೂ ಕೂಡಿ ಮಠ ಕಟ್ಟಿದ್ದೀವಿ. ಅಲ್ಲೇನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ ನಾವು ಯಾರು. ಅದಕ್ಕೆ ಲಿಂಗಾಯತರು ಅದಾರ, ಬೇರೆ ಬೇರೆ ಸಮಾಜದವ್ರು ಅದಾರ, ಕುಂಬಾರ ಅದಾರ, ಕಂಬಾರ ಅದಾರ, ದಲಿತರು ಇದಾರೆ. ಆದ್ರೆ ಒಂದು ವಿಚಾರ ಮಾಡ್ತಕ್ಕಂಥದ್ದು, ಆ ಶ್ರೀಗಳು ಕೂಡ ಇಲ್ಲಿ ಸ್ವಲ್ಪ ಈ ಒಂದು ಕಾಂಗ್ರೆಸ್ಸಿನ ಪರವಾಗಿ ಆಟ ಆಡುವ ಬದಲಾಗಿ ಒಂದು ಕೆಲಸ ಮಾಡ್ರಿ, ನೀವೆಲ್ಲರೂ ಸೇರ್ರಿ, ಒಂದು ವೇದಿಕೆಗೆ ಬರ್ರಿ, ಕನ್ನೇರಿ ಶ್ರೀಗಳು ಕೂಡ ಬರ್ತಾರೆ, ಧರ್ಮದ ಬಗ್ಗೆ ಚರ್ಚೆ ಮಾಡ್ರಿ, ಸಮಾಜ ನೋಡ್ಲಿ, ಸಮಾಜ ನೋಡಿ ಯಾರಿಗೆ ಅದು ಸರಿ ಅನಿಸ್ತದ ಅದನ್ನು ಒಪ್ಕೊಳ್ಳುತ್ತೆ. ಅದರ ಬದಲಾಗಿ ಯಾರನ್ನೋ ಬಿಟ್ಟು ಒಬ್ಬರನ್ನ ಹತ್ತಿಕ್ಕತಕ್ಕಂತಹ ಕೆಲಸ ಏನು ನೀವು ಮಾಡ್ತಾ ಇದ್ದೀರಲ್ಲ, ಅದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಧರ್ಮದ ಅಧ್ಯಯನ ಅಂತಂದಾಗ ನಮ್ಮಂತ ಜನಸಾಮಾನ್ಯರು ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ನಮಗೆ ಸಮಯ ಇಲ್ಲ, ಸಂಸಾರಿಕ ಜೀವನದೊಳಗನ ಟೈಮ್ ಹೋಗಿರ್ತದೆ, ನಿಮಗೆ ಅದಕ್ಕೆ ಬಿಟ್ಟಿರ್ತೀವಿ. ಆದ್ರೆ ನೀವು ಏನಾಗ್ತಾ ಇದ್ದೀರಿ ಅಂತಂದ್ರೆ ಬರ್ತಾ ಓದ್ದಂಗ ನಿಮ್ಮಲ್ಲಿ, ನಾನು ಒಬ್ಬ ಇತಿಹಾಸದ ಪ್ರಾಧ್ಯಾಪಕನಾಗಿ ಸಿದ್ಧಾಂತಗಳು ಯಾವ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ರೂಪಿತಗೊಳ್ತಾವ ಅನ್ನೋದು ನನಗೆ ಗೊತ್ತಿದೆ. ನೀವು ಓದ್ತಾ ಏನಾಗಿದ್ದೀರಿ ಅಂತಂದ್ರೆ ಕಮ್ಯುನಿಸ್ಟ್ ಐಡಿಯಾಲಜಿ ಕಡೆ ಹೋಗ್ತಾ ಇದ್ದೀರಿ. ಈ ಬಸವ ಸಂಸ್ಕೃತಿ ಒಳಗೆ ಇರ್ತಕ್ಕಂತಹ ಸ್ವಾಮೀಜಿಗಳಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಅವ್ರ ತಲೆ ಒಳಗೆ ಬಂದ್ಬಿಟ್ಟಿದೆ. ಅದಕ್ಕೆ ಇವತ್ತ ಭಾರತದೊಳಗೆ ಈ ಒಂದು ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳಿ ಇದನ್ನ ಕಾರ್ಲ್ ಮಾರ್ಕ್ಸ್ ಕಡೆ ತಗೊಂಡು ಹೊಂಟಿದಿರಿ. ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ ಇಂಡಿಯಾಕ್ಕೆ ಅಪ್ಲೈ ಆಗುವುದಿಲ್ಲ. ಮತ್ತು ಇವ್ರು ಎಲ್ಲರೂ 3 ಮಂದಿ ಅಹಿಂಸಾವಾದಿಗಳು. ಹಿಂಸೆಯನ್ನು ಪ್ರಚೋದನೆ ಮಾಡತಕ್ಕಂತಹ ಕಾರ್ಲ್ ಮಾರ್ಕ್ಸ್ ಆ ಒಂದು ಇದಕ್ಕೆ ನೀವು ಇವ್ರನ್ನ ತಗೊಂಡು ಹೋಗ್ತಾ ಇದ್ದೀರಿ. ಮತ್ತೆ ಇವತ್ತು ಅಂಬೇಡ್ಕರ್ ಬಗ್ಗೆ ಬಹಳ ಪ್ರೀತಿಯನ್ನು ತೋರಿಸ್ತೀರಿ. ಸಂವಿಧಾನವನ್ನ, ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಮೊದಲಿಗೆ ಟೀಕೆ ಮಾಡಿದವರೇ ಕಮ್ಯುನಿಸ್ಟ್. ದಿಸ್ ಈಸ್ ದ ಕ್ಯಾಪಿಟಲಿಸ್ಟ್ ಕಾನ್ಸ್ಟಿಟ್ಯೂಷನ್, ಬಂಡವಾಳಶಾಹಿಗಳ ಒಂದು ಸಂವಿಧಾನ ಅಂತ ಹೇಳಿ ನೀವೇ ಅಂದ್ರೆ ಕಮ್ಯುನಿಸ್ಟ್ ಅಂದವರು ಇವತ್ತ ಈ ರೀತಿ
ಆ ಒಂದು ಕಾಲ್ ಮಾರ್ಕ್ಸ್ಗೆ ಇದನ್ನು ಒಯ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ? ಸಮಾಜನ್ನೇ ನೀವು ತಪ್ಪು ದಾರಿಗೆ ಒಯ್ತಾ ಇದ್ದೀರಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಕೆಲವೊಂದು ವಿಷಯಗಳಿದಾವ. ದೇವರ ಸಾಣೆಹಳ್ಳಿ ಶ್ರೀಗಳು ದೇವರನ್ನು ತಗೊಂಡು ಹೊಳ್ಯಾಗ ಹೋಗಿರಿ ಅಂತ ಹೇಳ್ತೀರಿ. ಆಮೇಲೆ ಶರೆಯನ್ನು ಕುಡಿಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು, ಮಾಂಸವನ್ನು ಸೇವಿಸಿದ್ರೆ ಏನೂ ಆಗುವುದಿಲ್ಲ ಅಂತ ಹೇಳಿ. ಹಾಗಾದ್ರೆ ನೀವು ಬಸವ ತತ್ವ ಪ್ರತಿಪಾದನೆ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಿ? ಸೊ ಅದಕ್ಕೆ ಇವತ್ತಿನ ಈ ಕೆಲವೊಂದು ಬೆಳವಣಿಗೆಗಳನ್ನ ನೋಡಿದ್ರೆ ಬಹಳ ಅಪಾಯಕಾರಿಯಾದಂತಹ ಬೆಳವಣಿಗೆ ಕರ್ನಾಟಕದೊಳಗ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳ ದುಃಖ ಅನಿಸ್ತದೆ. ಮತ್ತ ನನಗಿದರ ಪಾರ್ಟಿಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಒಂದು ನೆನಪಾಗ್ತದೆ ನನಗೆ. ಮೊಹಮ್ಮದ್ ಅಲಿ ಜಿನ್ನಾ ಇವತ್ತು ಪಾಕಿಸ್ತಾನ ಹುಟ್ಟಬೇಕಾದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಕಾರಣ ಅಂತ ಹೇಳ್ತೀವಿ. ಆದ್ರೆ ವೈಯಕ್ತಿಕವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಹಿ ವಾಸ್ ಎ ವೆರಿ ಲಿಬರಲ್ ಪರ್ಸನ್. ಅವ ಇಂಗ್ಲೆಂಡ್ದೊಳಗೆ ಶಿಕ್ಷಣ ಮುಗಿಸ್ಕೊಂಡು ಬಂದ ನಂತರ ಗಾಂಧೀಜಿ ಅವರಿಗೆ ಬಹಳ ನಿಕಟವಾಗಿದ್ರು. ಅವಾಗ ಗಾಂಧೀಜಿಯವರು ಏನು ಮಾಡ್ತಾರೆ, ಪಾರ್ಟಿಷನ್ ಬಗ್ಗೆ ಏನು ಒಂದು ಆಂದೋಲನ ನಡೆದಾಗ ಜಿನ್ನಾನ ಅಲ್ಲಿ ಕಳಿಸಿದೆ ಅಂತಂದ್ರೆ ಆ ಒಂದು ಆಂದೋಲನ ಕಾಂಗ್ರೆಸ್ಸಿನ ಜೊತೆ ಸೇರ್ಕೊಳ್ತದೆ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ರು. ಅದ್ರಲ್ಲಿ ಏನಾಯ್ತು, ಜಿನ್ನಾ ಆ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ಏನಾಯ್ತಪ್ಪ, ಇಂಡಿಯಾ ಡಿವೈಡ್ ಆಯಿತು, ಪಾಕಿಸ್ತಾನ್ ಮತ್ತು ಭಾರತ ಅಂತ ಹೇಳಿ ಧರ್ಮದ ಆಧಾರದ ಮೇಲೆ. ಅದಕ್ಕೆ ನಾನು ಇಲ್ಲಿ ಕೆಲವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ನಮ್ಮಲ್ಲಿ ಏನು ಒಂದು ಲಿಂಗಾಯತ್ ಅಂತ ಹೇಳಿ ಲೀಡರ್ಶಿಪ್ ಇನ್ ಕಾಂಗ್ರೆಸ್ದೊಳಗೆ ತಗೊಂಡಿದ್ದಾರೆ, ನೀವು ಎರಡನೇ ಜಿನ್ನಾ ಆಗ್ಲಿಕ್ಕೆ ಹೊಂಟಿದ್ದೀರ ಹೇಗೆ? ಎರಡನೇ ಜಿನ್ನಾ ಆಗ್ಲಿಕ್ಕೆ ಹೊಂಟಿದ್ದೀರೋ ಹೇಗೆ? ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಏನು ಈ ಕನ್ನೇರಿ ಅಪ್ಪ ಅವ್ರನ್ನ ಪ್ರವೇಶ ಮಾಡದಂತೆ ತಾವೇನು ಸೂಚಿಸಿದ್ರಿ, ಇದು ಸರಿಯಾದಂಥ ಕ್ರಮ ಅಲ್ಲ. ದಯವಿಟ್ಟು ನಾನು ಕಾಂಗ್ರೆಸ್ಸಿನ ನಮ್ಮ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ದಯವಿಟ್ಟು ನೀವು ಎರಡನೇ ಜಿನ್ನಾ ಆಗಬೇಡ್ರಿ ಅಂತ ಹೇಳಿ. ಆಮೇಲೆ ನಿನ್ನೆ ನಮ್ಮ ದಲಿತ ಕೆಲವೊಂದು ನಮ್ಮ ಸಹೋದರರು ಕನ್ನೇರಿ ಶ್ರೀಗಳ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದ್ರು, ಅದನ್ನು ಸುಟ್ಟು ಹಾಕಿದ್ರು. ಅದರ ದಯವಿಟ್ಟು ಗಮನಿಸಬೇಕಾದಂಥದ್ದು ಏನಂತಂದ್ರೆ, ಇದನ್ನ ಇಲ್ಲಿನೂ ಕೂಡ ದಲಿತರನ್ನ ದುರುಪಯೋಗ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನೀವು ವಿಚಾರ ಮಾಡ್ರಿ, ಮತ್ತೆ ನಾನು ಅದನ್ನೇ ನೆನಪಿಸ್ತೀನಿ. ಪಾರ್ಟಿಷನ್ ಆಗಬೇಕಾದಾಗ ದಲಿತ ಮುಖಂಡರಾದಂತಹ ಜೋಗಿಂದರ್ ಮಂಡಳ್ ಅವರು ಮತ್ತು ಇನ್ನೂ ಕ್ರೈಸ್ತ ಸಮುದಾಯದಿಂದ ನಮ್ಮ ವಿಕ್ಟರ್ ಟರ್ನರ್ ಅಂತ ಹೇಳಿ ಹಾಗೂ ಅಲ್ವಿನ್ ರಾಬರ್ಟ್ ಅಂತ ಹೇಳಿ ಇವರು ಪಾರ್ಟಿಷನ್ ಆಗಬೇಕಾದಾಗ ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಹೇಳಿ ದಲಿತರನ್ನ ಪ್ರಚೋದನೆ ಮಾಡಿ ಅವರಿಗೆ ಅಲ್ಲಿ ಕರ್ಕೊಂಡು ಹೋದ ನಂತರ ಜಿನ್ನಾ ಅವರಿದ್ದಾಗ ಲಾ ಮಂತ್ರಿ ಆಗಿದ್ರು ಜೋಗಿಂದರ್ ಮಂಡಳ್. ಆಮೇಲೆ ಅದೇ ಅಲಿ ಖಾನ್ ಪ್ರಧಾನಮಂತ್ರಿ ಆದಾಗ ಜಿನ್ನಾ ಅವ್ರ ನಂತರದೊಳಗ ಒಂದು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂತು ಅವರಿಗೆ. ಜೋಗಿಂದರ್ ಅವರು ರಾಜೀನಾಮೆಯನ್ನ ಕೊಟ್ಟರು, ಯಾಕಂದ್ರೆ ಅಲ್ಲಿಗೆ ದಲಿತರಿಗೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲ ಅಂತ ಹೇಳಿ. ಮತ್ತೆ ಎಲ್ಲಿಗೆ ಬಂದ್ರು ಅವರು? ಮತ್ತೆ ಭಾರತಕ್ಕೆ ಬಂದರು, ಬೆಂಗಾಲದೊಳಗಿದ್ರು, ಅಲ್ಲೇ ತೀರ್ಕೊಂಡ್ರು. ಹಿಂದೂ ಸಮಾಜ ತಪ್ಪು ಮಾಡಿದ್ರೂ ಕೂಡ ಒಪ್ಕೊಳ್ತಕ್ಕಂತಹ ಒಂದು ವಿಶಾಲತೆ ಇದೆ. ಸೊ ಹೀಗಾಗಿ ಇಲ್ಲೇನದ ಅಂತಂದ್ರೆ, ದಲಿತರಲ್ಲಿ ನಾನು ಬಹಳ ವಿನಯಪೂರ್ವಕವಾಗಿ ನಾ ಸಹೋದರರಲ್ಲಿ ಕೇಳ್ಕೋತೀನಿ, ಈ ವಿಷಯದೊಳಗ ನಿಮ್ಮ ಕಾಂಗ್ರೆಸ್ ನಾಯಕರು ತಪ್ಪು ದಾರಿಗೆ ಎಳಿತಾ ಇದ್ರೆ ನೀವು ದಯವಿಟ್ಟು ಇದರೊಳಗೆ ಭಾಗವಹಿಸಬೇಡ್ರಿ ಅಂತ ಹೇಳಿ. ಯಾಕಂದ್ರೆ ಸ್ವಾಮೀಜಿಯವರು ಮಾಡಿದಂತಹ ಕಾರ್ಯ ಕೆಲಸಗಳನ್ನು ನಾವು ನೋಡಿದೀವಿ ಅಂತಂದ್ರೆ, ಅನೇಕ ಶಾಲೆಗಳನ್ನು ದತ್ತಕ್ಕೆ ತಗೊಂಡಿದ್ದಾರೆ, ದಲಿತ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದಾರೆ, ಕರೋನಾ ಸಂದರ್ಭದೊಳಗೆ ದಲಿತ ಕೆರೆಗೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರ ಮನೆಯೊಳಗೆ ಊಟನೂ ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲದ ಬಹಳಷ್ಟು ಇವತ್ತಿನ ಏನು
ಸಾವಯವ ಪದ್ಧತಿ ಅಂತೇಳಿ ಕೃಷಿ ಒಳಗ ಬಹಳ ದೊಡ್ಡ ಬದಲಾವಣೆ ಅಂತಂದಂಥವ್ರು ಯಾರಾದರೂ ಇದ್ರು ಅದು ಕನ್ನೇರಿ ಅಪ್ಪ ಅವರು. ಅಂಥವ್ರ ವಿರುದ್ಧ ನಾವು ಹೋರಾಟ ಮಾಡೋದಂದ್ರೆ ಏನು ಸಮಾಜಕ್ಕೆ ಅವರು ನೆಗೆಟಿವ್ ಸಂದೇಶ ಕೊಟ್ಟಾರಂತ ನೀವು ಮಾಡ್ತಾ ಇದ್ದೀರಿ, ನಿಮಗೇನು ಅನ್ಯಾಯ ಮಾಡ್ಯಾರ ಅಂತ ನೀವು ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ಕನ್ನೇರಿ ಅಪ್ಪ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇವತ್ತು ಕೊಡುಗೆ ಸಮಾಜಕ್ಕೆ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಪ್ರಮಾಣದ. ಹೀಗಾಗಿ ಇವತ್ತು ಅನೇಕ ಈಗ ಒಂದು 2,000 ಆಕಳುಗಳನ್ನು ಅವರು ಸಾಕಿದ್ದಾರೆ. ಆಮೇಲೆ ದೇಶಿ ತಳಿ ಬೀಜಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಸೊ ಹೀಗಾಗಿ ಇಂಥವೆಲ್ಲ ಇವತ್ತು ನೀವು ಕನ್ನೇರಿಗೆ ಹೋಗಿ ನೋಡಿದ್ರೆ ಅವ್ರಿಗೆ ಮಾಡತಕ್ಕಂತಹ ಕಾರ್ಯಚಟುವಟಿಕೆಗಳು ನಿಜವಾಗಿ ಶ್ಲಾಘನೀಯವಾದಂಥದ್ದು. ಸೊ ಹೀಗಾಗಿ ಇಲ್ಲೇನದ ಅಂತಂದ್ರೆ ಇವತ್ತು ನಾನು ವಿಶೇಷವಾಗಿ ಅಂತಂದ್ರೆ ಎಲ್ಲ ನಮ್ಮ ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ಳೋದನ್ನಂತಂದ್ರೆ ಲಿಂಗಾಯತ ಧರ್ಮ ಇದು ಹಿಂದೂ ಧರ್ಮದ ಜೊತೆಗೆ ಇರತಕ್ಕಂಥದ್ದು. ಲಿಂಗಾಯತ ಅಂತಕ್ಕಂಥದ್ದು ಇದೊಂದು ಹಿಂದೂ ಧರ್ಮದ ಒಂದು ಭಾಗನ ಇದೆ. ದಯವಿಟ್ಟು ಇದನ್ನು ಸಪರೇಟ್ ಮಾಡ್ರಿ, ಇದು ಮಾಡ್ರಿ ಅಂತ ಹೇಳಿ ಆಗಲಾರ್ದಕ್ಕೆ ಕೈ ಹಾಕಿ ನಮ್ಮ ಅನಾವಶ್ಯಕರವಾದಂತಹ ಗೊಂದಲವನ್ನು ಸಮಾಜದೊಳಗೆ ಸೃಷ್ಟಿಸುವುದು ಬೇಡ. ನಾವೆಲ್ಲ ಹಿಂದೂ ಆಗಿರೋಣ ಮತ್ತು ನಮ್ಮದು ಏನೇ ಭಿನ್ನಾಭಿಪ್ರಾಯಗಳಿದ್ರೆ ಒಂದು ವೇದಿಕೆಗೆ ಬರೋಣ. ಕನ್ನೇರಿ ಅಪ್ಪ ಅವರು ಕೂಡ ಬರ್ತಾರೆ. ಅದೇ ಹೇಳೋದು, ಕನ್ನೇರಿ ಅಪ್ಪ ಅವರು ಕೂಡ ಅದನ್ನೇ ಚಾಲೆಂಜ್ ಮಾಡ್ತಕ್ಕಂಥದ್ದು. ಇದು ಸ್ವಾಮೀಜಿಯವ್ರ ಮಧ್ಯದಲ್ಲಿ ನಡೀತಕ್ಕಂಥ ಸಂವಾದ ಆಗಲಿ, ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಂದು ವೇದಿಕೆ ಮೇಲೆ ಸೃಷ್ಟಿ ಮಾಡೋಣ ಅಂತ. ಸಮಾಜದ ಮುಂದೆ ನಿಮ್ಮ ಸಿದ್ಧಾಂತಗಳನ್ನು ಹೇಳ್ರಿ, ಅವ್ರ ಸಿದ್ಧಾಂತಗಳನ್ನು ಹೇಳ್ತಾರೆ, ಜನ ಯಾವ್ದು ಒಪ್ಕೊಳ್ತಾರೆ. ಸೊ ಹೀಗಾಗಿ ಇಲ್ಲೇನದ ಅಂತಂದ್ರೆ ದಯವಿಟ್ಟು ಇವತ್ತ ನನ್ನ ಲಿಂಗಾಯತ, ವೀರಶೈವ ಲಿಂಗಾಯತ ಸಹೋದರರಲ್ಲಿ, ದಲಿತ ಸಹೋದರರಲ್ಲಿ, ಎಲ್ಲ ಹಿಂದೂ ಸಹೋದರರಲ್ಲಿ ವಿನಂತಿಸಿಕೊಳ್ಳುವುದೇನಂತಂದ್ರೆ ಈ ಒಂದು ಕನ್ನೇರಿ ಶ್ರೀಗಳ ವಿರುದ್ಧ ಹೊರಡಿಸಿದಂತಹ ಈ ಒಂದು ಏನು ದಿಗ್ಬಂಧನ ಐತಿ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳಿಕ್ಕೆ ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡೋಣ. ಇಲ್ಲಿ ದಯವಿಟ್ಟು ನಮ್ಮ ಈ ಒಂದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಬಗ್ಗೆ ಗೌರವ ಇದೆ. ನೀವು ಈ ಒಂದು ವಿಷಯದೊಳಗ ಇಷ್ಟು ದೀರ್ಘಕ್ಕೆ ಒಯ್ಯಬಾರ್ದಾಗಿತ್ತು. ದಯಮಾಡಿ ಇದನ್ನ ಇಲ್ಲಿಗೆ ಒಂದು ಪೊಲೀಸ್ ಸ್ಟಾಪ್ ಹಾಕಿ ಆ ಒಂದು ದಿಗ್ಬಂಧನವನ್ನ ತೆರವುಗೊಳಿಸಬೇಕು ಅಂತ ಹೇಳಿ ನಾನು ನಮ್ಮೆಲ್ಲ ಹಿಂದೂ ಮುಖಂಡರ ಒಂದು ಮನವಿಯನ್ನ ನಿಮ್ಮಲ್ಲಿ ಪರವಾಗಿ ನಾನು ಒಂದು ಮನವಿಯನ್ನ ಮಾಡಿಕೊಳ್ತೀನಿ. ಮತ್ತು ಆದಷ್ಟು ಬೇಗ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಲಿಂಗಾಯತ ಸಮಾಜವನ್ನ ಒಡೆದು ಎರಡನೇ ಜಿನ್ನ ಆಗಬೇಡ್ರಿ ಅಂತೇಳಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಂಡು ತಕ್ಷಣವೇ ಈ ಒಂದು ಕನ್ನೇರಿ ಅಪ್ಪ ಅವ್ರ ಮೇಲೆ ಇರತಕ್ಕಂತಹ ಈ ವಿಜಾಪುರದ ದಿಗ್ಬಂಧನವನ್ನ ಹಿಂದಕ್ಕೆ ಪಡೆದುಕೊಂಡು ಅವರಿಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಬಿಜಾಪುರ ಜಿಲ್ಲೆಯ ಜನ, ನಾನು ಇನ್ನೊಂದು ಹೇಳಬೇಕಾಗಿದೆ, ಸಿದ್ದೇಶ್ವರ ಇದ್ರು ಅಷ್ಟೇ ಪ್ರೀತಿ ಮತ್ತು ಮಮತೆ ಕನ್ನೇರಿ ಅಪ್ಪ ಅವರನ್ನ ನೋಡ್ತಾರೆ. ಕನ್ನೇರಿ ಅಪ್ಪ ಅವರು ಎಷ್ಟೊಂದು ಅವ್ರ ಮೇಲೆ ಒಂದು ಸಿದ್ದೇಶ್ವರ ಅಪ್ಪಾಜಿ ಅವರನ್ನ ನಂಬಿದ್ರು, ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು, ಅಷ್ಟೇ ಪ್ರೀತಿ ಕನ್ನೇರಿ ಅಪ್ಪ ಅವ್ರ ಮೇಲೇನು ಕೂಡ ಇಡೀ ಬಿಜಾಪುರದ ಜನ ಇದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಹೀಗಾಗಿ ಅಂಥವ್ರಿಗೆ ಇಂತಹ ಒಂದು ಅನ್ಯಾಯವನ್ನ ಮಾಡಬಾರದು ಅಂತ ಹೇಳಿ ನನ್ನ ಎರಡು ಮಾತು. ಸರ್ ಯಾವಾದ್ರು ಯಾವಾದ್ರೆ ಇದ್ರ ಬಗ್ಗೆ ಸರ್, ಯಾವುದೇ ಒಂದು ಘಟನೆ ಜರುಗಬೇಕಾದ್ರೆ ಇಮಿಡಿಯೇಟ್ಲಿ ಆಗೋದಿಲ್ಲ, ಸ್ಪಾಂಟೇನಿಯಸ್ಲಿ ಆಗೋದಿಲ್ಲ. ಇಲ್ಲಿಲ್ರಿ, ಅದಕ್ಕೊಂದು ಬ್ಯಾಕ್ಗ್ರೌಂಡೇ ಬರ್ತದ. ಅದು ಮನುಷ್ಯ ಒಂದು ಲಿಮಿಟ್ ಮಟ್ಟ ತಾಳ್ತಿರ್ತಾನೆ, ಇದು ಮಾಡ್ತಿರ್ತದ, ಆಮೇಲೆ ಒಂದು ಘಟನೆ ಜರುಗುತ್ತದೆ ಯಾವುದೇ ಒಂದು ಇದಕ್ಕೆ. ಅವತ್ತಿನ ಸಂದರ್ಭಿಕವಾಗಿ ಅವತ್ತ ಗುರುಗಳು ಮಾತಾಡಿದಂತ ಮಾತುಗಳು ಅವ್ರು ಬಂದ ಕ್ಲಿಯರ್ ಮಾಡ್ತಕ್ಕಂಥದ್ದು ಆಕತಿ ಇವತ್ತಿನ ಆಗ್ತದೆ. ಅವರೇ ಅದನ್ನ ಕ್ಲಿಯರ್ ಮಾಡ್ತಾರ. ಅದ್ರ ನಮಗ ನೋವಿನ ಸಂಗತಿ ಇವತ್ತಿನ ವಿಷಯದಲ್ಲಿ ಇವತ್ತೇನು ಮೊದಲು ನಮ್ ಬಿಜಾಪುರದಲ್ಲಿ ಪ್ರಾರಂಭ ಆದಂತ ನ್ಯಾಯ ದಂಗಲ್ ಇದು
ಯಾಕಂದ್ರೆ ಇದು ಮೊದಲು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರದ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು MB ಪಾಟೀಲ್ ಇರ್ಬೋದು, ಧಾರವಾಡ ವಿನಯ್ ಕುಲಕರ್ಣಿ ಇರ್ಬೋದು, ಅವಾಗ ಲಿಂಗಾಯತ್ ಅಂತಕ್ಕಂಥ ಏನ್ ನಮ್ಮ ಲಿಂಗಾಯತರ ಒಡೆದ ಆಳ್ಲಿಕ್ಕೆ ಹುಟ್ಟು ಹಾಕಿ ಅವಾಗ ಕೂಡ ಈ ರೀತಿ ಅವರು ಹಿಂದೂಗಳ ಮಧ್ಯೆ ಭಾಷೆ ಬರ್ಲಿಕ್ಕೆ ಪ್ರಾರಂಭ ಆಗಿದ್ದೆ ಈ ಕಾಂಗ್ರೆಸ್ ನಾಯಕರಿಂದ. ತದನಂತರ ಮತ್ತೆ ಈಗ ಅವರೇ ಮಾಡ್ತಾ ಇದ್ದಾರೆ. ಚರ್ಚೆ ಆದ್ರೂ ಅದು ಒಂದು ಸಪರೇಟ್ ಭಾಗ. ಈಗ ಈ ಗಲಾಟೆ ಆಗ್ತದ ಮೇನ್ ಸ್ವಾಮೀಜಿ ಅವರು ಈ ತರ ಅವಾಚ್ಯ ಬಳಸಿದ್ರು ಅಂತ ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಿ. ಈಗ ನಾವೆಲ್ಲರೂ ಪ್ರಶ್ನೆಯಿಂದ ನಾವು ಕೇಳ್ತಾ ಇರೋದು ಒಂದೇ, ನಿಮ್ಮ ಅಭಿಪ್ರಾಯ ಏನು? ಅದನ್ನ ಖಂಡಿಸ್ತಿರೋ ಹೋಗ್ತಿರೋ ಈಗ ನಿಮ್ಮ ಪ್ರೆಸ್ ಮೀಟ್ ಸಾರಾಂಶ ಹೇಳ್ಬಿಡ್ತೇವೆ. ಜಿಲ್ಲಾಡಳಿತ ಈ ಸರ್ಕಾರ ನಡ್ಕೊಳ್ಳೋದ್ ರೀತಿ ತಪ್ಪದ, ನಿರ್ಬಂಧ ವಾಪಸ್ ತಗೊಳ್ಬೇಕಂತ ಕೇಳ್ತೀವಿ. ಕಾರ್ಯಕ್ರಮ ಇರುವುದು 2 ದಿವಸ 16, 17, 2 ತಿಂಗಳ ಯಾಕೆ ನಿರ್ಬಂಧ ಹಾಕಿದ್ರೆ ಅದನ್ನು ವಾಪಸ್ ತಗೊಳ್ಳಿ. 2ನೇದು ಎಲ್ಲಾ ಮಠಾಧೀಶರು ಮತ್ತು ಸ್ವಾಮಿಗಳು ಒಂದು ವೇದಿಕೆ ಮಾಡಿ ಅವ್ರು ಚರ್ಚೆ ಮಾಡಿ ಅದನ್ನ ಅವ್ರಿಗೆ ಬಿಡ್ತೇವೆ. ಮತ್ ಕೊನೆಯದಾಗಿ ಸರ್ ಇನ್ನೊಂದ್ ಸರ್ ನಾನು ಕೊನೆಯದಾಗಿ ಹೇಳೋದಂದ್ರ ಇದು ಹಿಂದೂಗಳ ಮಧ್ಯೆ ಇರ್ತಕ್ಕಂಥ ವಾದ. ಇದು ಹಿಂದೂಗಳ ಮಠ ಒಂದು ಇನ್ನೊಂದು ಭಾಗ ಈ ರೀತಿ ವರ್ತನೆ ಮಾಡಾಕತೈತಿ. ಅವ್ರನ್ನ ಹಾದಿಗೆ ತರಬೇಕಂತ ಕಣಿಯರಿ ಮಠಗಳು ಒಂದು ಕಟ್ಟುವಾದ ಶಬ್ದಗಳು ಮಾತಾಡ್ಯಾರ. ಅದನ್ನ ಗುರುಗಳು ಅವ್ರ ಗುರುಗಳ ಕೂತ್ ಸರಿ ಮಾಡ್ತಾರೆ. ಎಲ್ಲ ಇವು ಭಕ್ತಾದಿಗಳ ಜಾಗೃತಿ ಅವ್ರದ್ದು ಐತಿ. ಅವ್ರಿಗೆ ಅವ್ರನ್ನೇನು ಕಾಯಿ ಮಾಡಕ್ ಸರ್ಕಾರ ಇಲ್ಲ, ಸರ್ಕಾರನ ಕವಲ ಮಾಡಬೇಕಾಗೈತಿ. ವ್ಯಾಪಾರ ಸರ್ಕಾರಕ್ಕೆ ಬಂದೈತಿ. ಇವತ್ತು ಮುಖ್ಯಮಂತ್ರಿಗಳು ಬಂದ ಇಸ್ಲಾ ಬರಗಾಲ ಅನಾಹುತ ಆದ್ರೂ ಬರವಲ್ಲ, ಅವ್ರ ರಕ್ಷಣೆ ಬೇಕಾಗೈತಿ. ಇವತ್ತು ಸ್ವಾಮಿಗಳ ರಕ್ಷಣೆ ಬೇಕಾಗಿಲ್ಲ. ಸ್ವಾಮಿಗಳು ಕಾಯ್ತಕ್ಕಂಥವ್ರು ಅವ್ರು ದೊಡ್ಡ ಭಕ್ತ ಪಡೆ ಇದೆ. ಅವ್ರೆಲ್ಲಾ ನೋಡ್ರಿ ಆ ಗುರುಗಳು ನೋಡ್ರಿ ಅವ್ರ ಮಠಾಧಿಪತಿಗಳದಾರ. ಅವ್ರಲ್ಲಿ ವೈಮನಸ್ಯ ಬಂದೈತಿ, ಅವ್ರ ಸರಿ ಮಾಡ್ಕೋತಾರ. ಅವ್ರು ಬೇದದ್ದಿರ್ಬೋದು, ಅವ್ರಿಗೆ ಬೇದದ್ದಿರ್ಬೋದು. ಇದು ಕಾಂಗ್ರೆಸ್ ಏನ್ ಕಾಯಕಂದ್ರೆ ಕಾಂಗ್ರೆಸ್ ತೋರ್ಬೇಕಿದೆ ಅಂತ ಆ ರೀತಿ ಅವ್ರ ಹಿಂದ ಅದ ಅಂತಕ್ಕಂಥದ್ದಿಲ್ಲ. ಅವರಲ್ಲಿ ಆ ಶಕ್ತಿ ಬಹಳ ದೊಡ್ಡ ಪ್ರಮಾಣದಾಗ ಅದ. ಗುರುಗಳಿಗೆ ದೊಡ್ಡ ಶಕ್ತಿ ಅದ. ಇವತ್ತು ನಾವು ಇಷ್ಟೆಲ್ಲ ಆದ್ರೂ ಕೂಡ ನಾವು ಎಲ್ಲ ಈ ಹಿಂದೂಗಳು ಇವತ್ತೇನು ಶಾಂತರಾಗಿದೀವಿ ಅಂದ್ರ ಇದು ಹಿಂದೂಗಳ ಮಧ್ಯೆ ಅದ ನಾವು ಬಗೆಹರಿಸ್ಕೋತೀವಿ. ಈ ಕಾಂಗ್ರೆಸ್ ಬಂದ್ ಇಬ್ಬಾಗ ಮಾಡ್ತಕ್ಕಂಥ ಬಿಡಿರ್ತಕ್ಕಂಥ ಮನವಿ ಅಂತ ಮೂಲಕ ಮಾಡಕೈತಿ. ಇನ್ನೊಂದು ನಿನ್ನೆ RSS ಮೇಲೆ ಏನು ಕ್ಯಾಬಿನೆಟ್ ಒಂದು ನಿರ್ಣಯ, ವಿಶೇಷವಾಗಿ ಒಂದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಗ್ರೌಂಡ್ ಮೈದಾನದಲ್ಲಿ RSS ಚಟುವಟಿಕೆ ನಡೀಬಾರ್ದು ಅನ್ನುವಂಥದ್ದು ಏನು ನಿರ್ಬಂಧನ ಮಾಡಿದ್ದಾರೆ. ಸೊ ನಿರ್ಬಂಧನಕ್ಕೆ ಕಾರಣನೂ ಕೊಟ್ಟಿದ್ದಾರೆ. ಅಲ್ಲಿ ಗಲಭೆ ಎಬ್ಬಿಸ್ತಾರ, ಜನರ ಮನಸ್ಥಿತಿಯನ್ನ, ಯುವಕರ ಮನಸ್ಥಿತಿಯನ್ನ ದೇಶದ ವಿರುದ್ಧವಾಗಿ ತಯಾರು ಮಾಡ್ತಾರ ಅನ್ನುವಂಥ ಮಾತನ್ನ ಬಳಸಿದ್ದಾರೆ. ದಯವಿಟ್ಟು RSS ಪ್ರಾರಂಭ ಆಗಾದಾಗ ಹಿಡಿದು ಇವತ್ತಿನವರೆಗೆ ದೇಶದಲ್ಲಿ ಎಲ್ಲಾದ್ರೂ ಆ ರೀತಿ ಮಾಡಿರ್ತಕ್ಕಂಥದ್ದು ಒಂದಾದ್ರೂ ಒಂದು ಘಟನೆ ಇದೆಯಾ ಅನ್ನುವಂಥದ್ದನ್ನ ಕಾಂಗ್ರೆಸ್ನವರು ಗಮನಿಸಬೇಕು. ಮತ್ತು ಇದು ನಿಷೇಧ ಮಾಡೋದು ಬಹಳ ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. 100 ವರ್ಷ ಆದ ಬಳಿಕ 1948 ಕೂಡ ನಿಷೇಧ ಮಾಡಿತ್ತು. 3 ಸಲ ನಿಷೇಧಕ್ಕೆ ಒಳಪಡಗಿರ್ತಕ್ಕಂಥದ್ದು. ಮತ್ತು ಅದು ಯಾರು ನಿಷೇಧ ಮಾಡ್ಯಾರ ಅವರೇ RSS ಪ್ರಶಂಸೆ ಮಾಡಿದ್ದಾರೆ. ನೆಹರು ಅವರು ನಿಷೇಧ ಮಾಡಿದ ಬಳಿಕ ನೆಹರು ಅವರೇ 67ರಾಗ ಪೆರೇಡ್ಕ ಕರೆದಾರ. ಇಂದಿರಾ ಗಾಂಧಿ ಅವರು ನಿಷೇಧ ಮಾಡಿದ ಬಳಿಕ ಇಂದಿರಾ ಗಾಂಧಿ ಅವರೇ ಗುಜರಾತ್ ಒಳಗೆ ಚಂಡಮಾರುತ ಆದಾಗ RSS ಕಾರ್ಯವನ್ನು ಶ್ಲಾಘನೆ ಮಾಡಿದ್ದಾರೆ. ಸೊ ಇವತ್ತು RSS ಏನೇ ಒಂದು ದೇಶದೊಳಗೆ ಅನಾಹುತ ಆದ್ರೆ, ಪ್ರಕೃತಿ ವಿಕೋಪ ಆದ್ರೆ, ಅಥವಾ ಯಾವ್ದಾದ್ರು ಒಂದು ಹಾನಿ ಒಳಗಾದ್ರೆ ಮಿಲಿಟರಿ ಕೂಡ ನಿಂದ್ರಂಗಿಲ್ಲ, ಪೊಲೀಸರು ನಿಂದ್ರಂಗಿಲ್ಲ, ಮೊದಲು ಹೋಗಿ ಅವ್ರು ನಿಂದಿರ್ತಾರೆ. ಮತ್ತು ಇನ್ನೊಂದು ಕಾರ್ಯಕ್ಕೆ ಮತ್ತು ಸರ್ಕಾರಿ ನೌಕರದವರು ಕೂಡ RSS ಒಳಗ ಭಾಗವಹಿಸಬಾರ್ದು ಅಂತ ಹೇಳ್ತೀನಿ. ಒಂದು ಹೇಳ್ತೀನಿ, ಸರ್ಕಾರಿ ನೌಕರರು ಕೂಡ RSS ದಾಗ ಭಾಗವಹಿಸಬಾರ್ದು. ಯಾಕಂತಂದ್ರೆ ಅದು ಪೊಲಿಟಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. RSS ಪೊಲಿಟಿಕಲ್ ಪಾರ್ಟಿನ ಇದು ಕೂಡ ಒಂದು ಸಲ ಸುಪ್ರೀಂ ಕೋರ್ಟ್ ಹೋಗಿದ್ದ ಜಡ್ಜ್ಮೆಂಟ್ ಕೂಡ ಆಗಿದೆ. RSS ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ, ಇಟ್ಸ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ. ಈ ರೀತಿ ಎಮರ್ಜೆನ್ಸಿ ಒಳಗೂ ಕೂಡ ಇದಕ್ಕೆ ನಿರ್ಬಂಧ ಹಾಕಿದಾಗ ಇವತ್ತಿಗೂ ಕೂಡ MLC ಆಗಿರ್ತಕ್ಕಂಥ ಕೃಷ್ಣ ಭಟ್ ಅವ್ರು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು. ಎಮರ್ಜೆನ್ಸಿ ಒಳಗೆ ನೀವು RSS ಒಳಗೆ ಭಾಗವಹಿಸಿ ಅಂತೇಳಿ ಅವ್ರನ್ನ ಡಿಸ್ಮಿಸ್ ಮಾಡಿದ್ರು. ಅವ್ರು 1 ವರ್ಷ ಒಳಗೆ ಕೋರ್ಟ್ ಹೊಳಕಿಸಿಂದ ಅವ್ರ ಬ್ಯಾಕ್ ವೇಜಸ್ ಸಮೇತ ಅವ್ರನ್ನ ಇದು ತಪ್ಪು ಅಂತ ಹೇಳಿ ಕೋರ್ಟ್ ಚಿಮಾರಿ ಹಾಕಿದ. ಸೊ ಇವತ್ತಿನ ದಿವಸ ಈ ರೀತಿ ನಿಷೇಧ ಹಾಕಿರ್ತಕ್ಕಂಥದ್ದು ದೇಶದ ಯುವಕರನ್ನು ತಪ್ಪದಾರಿಗೆ ಹಾಯಿಸ್ತಾ ಇರ್ತಕ್ಕಂಥದ್ದು ಇದು ದಯವಿಟ್ಟು ತಪ್ಪದ. ಮತ್ತು ಯಾವುದಕ್ಕೆ ನೀವು ಮಾಡಬೇಕು ಅಂತ ಹೇಳಿದ್ರೆ ಯಾರು ದೇಶದ ವಿರೋಧಿ ಕೆಲಸ ಮಾಡ್ತಾರೆ, SDPI ಇರ್ಬೋದು,
ವಿತ್ ಪ್ರೂಫ್ ಸಹಿತ ಅವರು ದೇಶದ ವಿರೋಧಿ ಕೆಲಸ ಮಾಡ್ತಿರ್ತಕ್ಕಂಥದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹಿಡ್ದದ ಅಂತದ ನಿಷೇಧ ಒಳಗೊಳಿಸ್ಬೇಕು, ಅವ್ರಿಗೆ ಬ್ಯಾನ್ ಮಾಡ್ಬೇಕು. ಇವತ್ತು RSS ದೇಶಭಕ್ತಿ ಕೆಲಸ ಮಾಡ್ತದ, ಮತ್ತು RSS ಯಾವುದಕ್ಕೂ ಕೂಡ ಪೊಲಿಟಿಕಲ್ ಪಾರ್ಟಿಗೆ ಇವತ್ತಿಗೂ ಕೂಡ RSS ಯಾವ್ದಾದ್ರು ಒಂದು ಪದಾಧಿಕಾರಿ ರಾಜಕಾರಣದೊಳಗೆ ನಿಂತಿದಾರ. RSS ಒಳಗಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು BJP ಒಳಗಿರ್ಬೋದು, JDS ಒಳಗಿರ್ಬೋದು, ಎಲ್ಲಿ ಕೂಡ ಇರಂಗಿಲ್ಲ. ಅಕಸ್ಮಾತ್ RSS ಒಳಗಿರ್ತಕ್ಕಂಥ ವ್ಯಕ್ತಿಗಳು ಏನಾದ್ರೂ ಬೇರೆ ಪೊಲಿಟಿಕಲ್ ಪಾರ್ಟಿಗೆ ಹೋಗ್ಬೇಕಾಗಿತ್ತಂದ್ರೆ ಅವರು ಅಲ್ಲಿ RSS ಒಳಗಿಂದ ಪದವಿಯನ್ನ ಬಿಡಬೇಕು. ಇವತ್ತು PGR ಸಿಂಧ್ಯರು ಕೂಡ RSS, ದಿನೇಶ್ ಗುಂಡೂರಾವ್ ಅವ್ರ ತಂದೆಯವರು ಕೂಡ RSS ಆಗಿದ್ರು. ಅಲ್ಲಿ ಹೋಗ್ಬೇಕಾದ್ರೆ RSS ಜವಾಬ್ದಾರಿನ ಬಿಟ್ಟು ಕಿಸಿಂದ ಅಲ್ಲಿ ಕಾಂಗ್ರೆಸ್ ಹೋಗ್ಯಾರ, JDS ಹೋಗಿದ್ದಾರೆ. ಸೊ ಇವತ್ತಿಗೂ ಕೂಡ ಅದಕ್ಕೆ ಪೊಲಿಟಿಕಲ್ ಪಾರ್ಟಿಗೆ ಹೋಲಿಸುವಂಥದ್ದು ದಯವಿಟ್ಟು ತಪ್ಪದ. ಇವತ್ತಿಗೂ ಕೂಡ RSS ಹೆಸರ ಮೇಲೆ ಎಲ್ಲಾದ್ರೂ ರಾಜಕಾರಣ ಮಾಡಿದ್ಯಾ ಅನ್ನುವಂಥದ್ದನ್ನ ಅದಕ್ಕೆ ಮಾಡ್ಬೇಕು. ಇದನ್ನ ಬ್ಯಾನನ್ನ ನೀವು ಹಾಕಿದ ಬಳಕ ಇದಕ್ಕೆ ಏನೂ ಅರ್ಥ ಇಲ್ಲ. ಇಡೀ ಸಮಾಜ ಅವರೇ ಮುಗಿದು ಹೋದ ಮರುದಿವಸ ಸ್ಟೇಟ್ಮೆಂಟ್ಸ್ ಕೊಟ್ಟರು, ನಾವೆಲ್ಲರೂ ಖಂಡನೆ ಮಾಡೇ ಬದಕ್ಕೆ. ಅಲ್ಲ ಅವ್ರ ದೊಡ್ಡತನ ಆಯ್ತಾ? ಯಾರಾದ್ರೂ ಒಬ್ಬರು ಉಮೇಶ್ ಅವರೇ, ಶೂ ಹೆಸರು ದಲಿತರ ಹೌದು, ಈಗ ಹೆಂಗ್ ಕನ್ಫರ್ಮೇಶನ್ ಮಾಡ್ತೀರಿ? ಅವರೇ ಹೇಳಿದ್ರು. ಅವ್ರೇ ಯಾಕೆ ಅವ್ರು ನಾನು ಈಗ ನಾ ಬ್ರಾಹ್ಮಣ ಅಂತಂದ್ರೆ ಅವ್ರು ಒಪ್ಕೊಳಕ್ಕಾಗತ್ತಾ ಸರ್? ದಲಿತರೇ ಅದಾರ. ಈಗ ಜಾತಿ ಬೇಡ ಬೇಡ ಅಂತ ಯಾವ ಆ CJI ಜಾತಿನ ಬೇಡ. ಬ್ರಾಹ್ಮಣರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ನೀವು ಆದ್ರೆ CJI ಮೇಲೆ ನಡೆದ ದಾಳಿಯನ್ನು ನೀವು ಖಂಡಿಸ್ತೀರಾ ಅಥವಾ ಹೋಗ್ತೀರಾ? ಎರಡು ಮಾಡಿ. ಎರಡನೇದಾಗಿ ಸ್ವಾಮೀಜಿ ಅವರು ಸೂಳೆ ಮಕ್ಕಳು ಅವ್ರಿಗೆ ಮೆಟ್ಟ ಸರ್, ಈಗ ನೀವು ಹೋಗ್ತೀರಾ? ಸರ್, ಈಗ ಒಂದು CJ ಅವ್ರ ಮೇಲೆ ಏನು ಚಪ್ಪಲಿ ಒಗೆಯೋದು ಏನದಲ್ಲ, ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಅದು ಸರಿಯಾದ ಕ್ರಮ ಅಲ್ಲ ಏನ್ರಿ? ಅಲ್ಲ, ಈಗ ಕೊಟ್ಟಿದೀವಿ, ಸ್ಟೇಟ್ಮೆಂಟ್ಸ್ ಕೊಟ್ಟಿದೀವಿ, ಅದು ಅಲ್ಲ, ಅದು ಬಂದಿರ್ಲಿಕ್ಕಿಲ್ಲ ಅಷ್ಟೇ. ಅದು ಎಲ್ಲರೂ ಹೇಳಿದ್ದಾರೆ. ಆಮೇಲೆ ಇದು BJP ಅಲ್ಲ ಸರ್. ಈಗ ನಾನು ಹೇಳ್ತೀನಿ, ಅದು ನೋಡಿ ಸರ್, ಸ್ವಾಮೀಜಿ ಅವ್ರದ್ದು ಏನದಲ್ಲ, ಏನು ಸ್ಟೇಟ್ಮೆಂಟ್ ಕೊಡ್ಬೇಕಾಯ್ತು ಸರ್. ಇವರು ದೇವ್ರಿಗೆ ಒಯ್ದು ಇದ್ರಾಗ ಒಗಿರಿ ಅಂತ ಹೇಳ್ತಾರೆ. ಒಂದ್ ಮಿನಿಟ್ ಸರ್, ಅದೇ ನಾ ಹೇಳ್ತೀನಿ. ಅದು ಸಂವಾದ ನಡೀಲಿ ಅಂತ ಹೇಳಿ, ಹೌದು, ಆಯ್ತು ಸಂವಾದ ನಡೀಲಿ, ಅದನ್ನೇ ನಾ ಹೇಳ್ತೀನಿ. ಆದ್ರೆ ಸ್ವಾಮೀಜಿಗಳು ಹೇಳಿರೋ ಪದ ಪ್ರಯೋಗನ ನೀವು ಒಪ್ತೀರಾ? ಒಪ್ತೀನಿ ಅಂದ್ರೆ ಮುಂದೆ ಮಾತಾಡಿ. ಸರ್, ಈಗ ನಾನು ಕೇಳೋದು, ಈಗ ಅದಾಯ್ತು, ಈಗ ಅದನ್ನ ಆ ರೀತಿ ಮಾಡೋದು, ಮಾಂಸ ತಿಂದ್ರು ಏನೂ ತಪ್ಪಾಗಂಗಿಲ್ಲ, ಶರೆ ಕುಡಿದ್ರು ಏನೂ ತಪ್ಪಾಗಂಗಿಲ್ಲ ಅಂತ ಹೇಳ್ತಾ ಇಲ್ಲಿ ಏನಾಯ್ತು ಅಂತಂದ್ರೆ, ಒಂದು ಮನುಷ್ಯಗೂ ಒಬ್ಬ ವ್ಯಕ್ತಿಗೆ ಒಂದು ಲಿಮಿಟ್ ಇರ್ತದೆ. ಆಮೇಲೆ ಸ್ವಾಮೀಜಿ ಅವರು ಏನು ಮಾತಾಡಿದ್ದದಲ್ಲ, ನಮ್ಮ ಬಿಜಾಪುರದವ್ರು ಅವರು ಆ ಒಂದು ನಮ್ಮ ಸ್ವಾಮೀಜಿ ಅವ್ರನ್ನ ನಮ್ಮ ಲೆವೆಲ್ಗೆ ನಿಮ್ ಲೆವೆಲ್ಗೆ ಇಳಿಸ್ಬೇಡಿ. ಅಲ್ಲಲ್ಲ, ಅವ್ರನ್ನ ಪೀಠದಿಂದ ಕೆಳಗೆ ಇಳಿಸಿ ಮಾತಾಡ್ಸ್ಬೇಡಿ. ಅವರು ಎಲ್ಲರೂ ನೀವು ಪೂಜ್ಯ ಭಾವನೆ ನೋಡ್ತಿರಲ್ಲ, ಅದು ಪೂಜ್ಯ ಭಾವನೆಯಿಂದ ಬಂದಿರೋ ಮಾತಾ ಸರ್. ಎಷ್ಟು ಮೇಲೆ ಹೋಗೋ ಇವನು ಬಂದಿರೋ ಮಾತಿನ ತರ ಇಲ್ಲ. ಸರ್, ಇದನ್ನ ಒಂದು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವ್ರು. ನಾ ಹೇಳ್ತೀನಿ ಕೇಳಿ ಸರ್, ನಾ ಹೇಳ್ತೀನಿ ಇಲ್ಲ ಸರ್. ಈಗ ನಾ ಹೇಳೋದು ಏನಂದ್ರೆ, ನಾ ಹೇಳ್ತೀನಿ ಸರ್, ನಾ ಏನ್ ಹೇಳ್ತೀನಿ, ಇದನ್ನ ಒಂದು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು, ಎರಡನೇದ್ದು, ಇಂತಹ ನಮ್ಮ ಮಠಗಳಲ್ಲಿ ಇನ್ನೂ ಕೆಲವೊಂದು ಸ್ವಾಮೀಜಿಗಳಿದ್ದಾರೆ. ಅವ್ರು ಭಕ್ತರಿಗೆ ಅದೊಂದು ಪ್ರೀತಿಲೇನೆ ಕರಿತಿರ್ತಾರ. ಏನ ಒಂದು ಪದಗಳ ಅರ್ಥ ಏನಿದೆಯಲ್ಲ, ಒಬ್ಬ ಸ್ವಾಮೀಜಿಗಳ ಬಾಯಲ್ಲಿ ಬರ್ತಕ್ಕಂಥ ಪದಗಳು ಮೆಟ್ಟಿಲೆ ಹೊಡಿತೀನಿ, ಸೂಳೆ ಮಕ್ಕಳು, ಈ ಪದಗಳ ಬಳಕೆ ಸ್ವಾಮೀಜಿಗಳನ್ನ ಸಮರ್ಥಿಸ್ಕೋತೀರಾ? ಮತ್ತೆ ಅವ್ರು ಹೇಳಿದ್ದು ನೀವು ನಾರ್ಮಲ್ ಯಾರೋ ನಮ್ಮ ಜನರಿಗಲ್ಲ, ಭಕ್ತರಿಗಲ್ಲ ಅವ್ರು ಹೇಳಿದ್ದು, ಮತ್ತೆ ಮಠಾಧೀಶರುಗಳಿಗೆ ಬೈದಿರೋದು. ಅದನ್ನ ನೀವು ಒಪ್ತೀರಾ? ಒಂದ್ ನಿಮಿಷ ಕೇಳಿಲ್ಲ ಮತ್ತೆ ಎಲ್ಲಾ ಮಠಾಧೀಶರಿಗೆ ಯಾರು ಅವತ್ತು ಮಾತಾಡಿದ್ದಾರೆ ಹಿಂದೂ ಧರ್ಮದ ಬಗ್ಗೆ ಅವರಿಗೆ ಅವ್ರು ಅಲ್ಲ ಎಲ್ಲ ಮಾತಾಡಿಲ್ಲ. ಅವ್ರು ಮಾತಾಡ್ಬೇಕಾದ್ರೆ ನೋಡ್ರಿ ನೀವು, ಕನೇರಿ ಮಠದ ಅಪ್ಪಾಜಿ ಅವ್ರು ಏನ್ ಮಾತಾಡಿದಾರಲ್ಲ, ಮಾತಾಡ್ಬೇಕಾದ್ರ ಒಬ್ರು ನಿಂತು ಹಿಂಗ್ ಹೇಳಿದ್ರು, ದೇವಸ್ಥಾನಗಳ ಮನೆಯಲ್ಲಿ ಇದ್ದಂತ ಎಲ್ಲ ಫೋಟೋಗಳನ್ನ ಹೊರ ಹೋಗಿರ ಅಂತೇಳಿ, ಇನ್ನೊಬ್ರು ಮೊಸ ತಿನ್ನಕ್ ಹೇಳ್ತಾರ, ಇನ್ನೊಬ್ರು ಏನದಲ್ಲ ಶರಾಯಿ ಕುಡಿಯಕ್ ಹೇಳ್ತಾರ. ಅಂತವ್ರಿಗೆ ಮಾತ್ರ ಬಂದಿದ್ದಾರೆ. ತಪ್ಪು ಮಾಡಿದಾಗ ನಮ್ಮನ್ನ ಯಾರು ನಮ್ಮನ್ನ ಅಲ್ಲ, ಎರಡಿರ್ಲಿ ನೂರು ಅಲ್ಲಲ್ಲ,
ಆಡು ಭಾಷೆ ರೀ ಸರ್, ಆಡು ಭಾಷೆ ಸರ್, ಬಿಜಾಪುರ ಆಡು ಭಾಷೆ ರೀ. ಬಿಜಾಪುರ ಆಡು ಭಾಷೆ ಮನಸ್ಸಿಗೆ ನೋವಾಗಿ ಆಡು ಮಾತಾಡಿದಾರ, ಭಾಷೆ ಒಳಗೆ ಮನಸ್ಸಿಗೆ ನೋವಾಗಿ ಮಾತನಾಡಿದಾರ. ಇದು ಆಕ್ಚುಲಿ ನೋಡ್ರಿ ಅವ್ರಿಗೆ ನೋವಾಗ್ಯದ ಅಲ್ರಿ, ಮನುಷ್ಯಾಗ ನೋವಾದಾಗ ಬರ್ತಕ್ಕಂಥ ಮಾತುಗಳದಾವು. ಒಬ್ಬ ಸ್ವಾಮಿಗಳಿಗೆ ಆದಾಗ ನೋವಾಗಿ ಬಂದಂತ ಮಾತುಗಳದಾವು. ಬಿಜಾಪುರ ಆಡು ಭಾಷೆ ಅದ ಸರ್. ಸರ್ ಈಗ ಮನುಷ್ಯ ಕೆಲವು ಶಬ್ದಗಳನ್ನ ಬಳಸಬಾರದು, ಬಳಸಿದ ಸರ್. ಇದಕ್ಕೆ ನೋಡ್ರಿ ಮೂಲ ಸರ್, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್. ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್. ಯಾಕಂದ್ರೆ ಒಂದ್ 2 ನಿಮಿಷ, ಯಾಕಂದ್ರ ಮೊದಲು ನಾವು ಹಿಂದೂ ಮುಸ್ಲಿಂ ಅಂತಕ್ಕಂತ ಭಾವನೆ ಇರ್ಲಿಲ್ಲ. ಮೊದಲು ನಾವು ಸಣ್ಣವರಿದ್ದ ಸಾಲಿಕಲ್ ಸಂದರ್ಭದಾಗ ಹಿಂದೂ ಲಿಂಗಾಯತ್, ಹಿಂದೂ ಮುಸ್ಲಿಂ ಅಂತ ಬರ್ಕೋತಿದ್ವಿ ನಾವು. ಹಿಂದೂ ಮುಸಲ್ಮಾನ್ ಒಂದಿತ್ತು. ಮೊದಲು ಕಾಂಗ್ರೆಸ್ ಏನ್ ಮಾಡಿ ಈ ರೀತಿ ನಮ್ ಜಗಳ ಹಚ್ಚಿ ನಮ್ನೊಳಗ ಬೈಲಾಕ, ಒಂದ್ ನಿಮಿಷ ಸರ್, ನಮ್ಮೊಳಗ ಬೈಲಾಕ ಹಚ್ಚಿ ನಮ್ಮನ್ನ ಇಬ್ಬಾಗ ಮಾಡಿದ್ರು. ಮುಸ್ಲಿಂ ಹಿಂದೂ ಇಬ್ಬಾಗ ಮಾಡಿದ್ರು. ಈಗ ಹಿಂದೂಗಳಿಗೂನು ಇಂತ ದ್ವೇಷ ಭಾವನೆ ಬರಕ್ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ ಕಾರಣ. ಟಾರ್ಗೆಟ್ ಕಾಂಗ್ರೆಸ್. ನಿಮ್ದು ಶ್ರೀಗಳ ಬಗ್ಗೆ ಇರೋದು ಈಗ ಅವೆಲ್ಲ ಬೇಡ ಚರ್ಚೆ ಮಾಡಕ್ ಹೋದ್ರೆ ನೀವು ಶ್ರೀಗಳಂತ ಹೇಳಿಕೆಯನ್ನ ಖಂಡಿಸ್ತೀರಾ ಅಥವಾ ಒಪ್ಕೊಂತೀರಾ ಅಷ್ಟೇ ಹೇಳಿ. ಈಗ ನೀವು ಸಾಮಾನ್ಯರು, ಅವರು ಸ್ವಾಮೀಜಿಯವ್ರ ಮಾತ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನ ಅವರೇ ಬಂದು ಕ್ಲಿಯರಿಫಿಕೇಶನ್ ಕೊಡ್ತಾರೆ. ಇದಕ್ಕಿಂತ ಮುಂಚೆ ನಿಜಗುಣಾನಂದ ಸ್ವಾಮೀಜಿಯವರು ಇವೇ ಶಬ್ದಗಳನ್ನು ಬಹಳ ಸತ್ಯ ಬಳಸಿದ್ದಾರೆ. ಅವಾಗ ಯಾರು ಅಪೋಸ್ ಮಾಡಲಿಲ್ಲ. ಸದ್ಯ ಇರೋದು ಆ ಸ್ವಾಮಿಗಳ ಹೇಳಿಕೆ ವಿವಾದ ಆಗಿದ್ದು, ಗಲಾಟೆ ಉಮೇಶ್ ಅವರ ನೀವು ನಿಜಗುಣಾನಂದ ಸ್ವಾಮಿಗಳು ಬಳಸಿದಾರ ಅಂದ್ಬಿಟ್ಟು ಅವಾಗ ನೀವು ಯಾಕೆ ಪ್ರತಿಭಟಿಸಲಿಲ್ಲ? ಅವಾಗ ನಿಜಗುಣ ಸ್ವಾಮಿಗಳು ಬಳಸಿದಾಗ ಇದನ್ನ ಯಾಕೆ ನೀವು ಪ್ರತಿಭಟಿಸಲಿಲ್ಲ? ಅವಾಗ ಯಾಕೆ ಜಿಲ್ಲಾಡಳಿತ ಅಥವಾ ಕಾಂಗ್ರೆಸ್ ಸರ್ಕಾರ ನಿರ್ಬಂಧ ಏರ್ಲಿಲ್ಲ? ಅಲ್ಲಲ್ಲ, ನೀವು ಪ್ರತಿಭಟನೆ ನಿರ್ಬಂಧ ಮನವಿ ಕೊಡ್ಬೇಕಲ್ಲ. ನಿರ್ಬಂಧ ಯಾರು ಕೊಟ್ಟಾರೆ? ಈಗ ಯಾರು ಕೊಟ್ಟಿಲ್ಲ. ಲಿಂಗಾಯತ್ ಮಹಾಸಭಾದವರು ನಿನ್ನೆ ಮನವಿ ಮೊದಲೇ ಮಾನ್ಯ ಮಾಡಿದ್ರು, ಬಂದ್ ಮಾಡಿ ನಿರ್ಬಂಧ ಮಾಡಿದ್ ಮೊದಲು. ನಿರ್ಬಂಧ ಮಾಡಿದ್ ಮೊದಲು ಆ ಸಂದರ್ಭಗಳಲ್ಲಿ ಅವರು ತಂದೆ ಸಮಾನ ನಿಂತು ಬೈದಿ ಮಕ್ಕಳ ತಗೊಂಡ ಬೈದಿರ್ತಾರೆ. ಅಂದ್ರೆ ಆರ್ಥಿಕ ವ್ಯವಹಾರಗಳು ಯಾಕೆ ಅವ್ರು ತಲವಾರ್ ಅಡ್ಡಾಡೋರಿಗೆ ಬಂದು ಇಟ್ಕೊಂಡು ಹೋಗೋರಿಗೆ ಏನ್ ಮಾತಾಡಂಗಿಲ್ಲ. ನೀವು ಲಾಠಿ ಸರಿ, ಇದು ಒಂದಿರ್ತಕ್ಕಂಥದ್ದು ಅಲ್ಲ. ಸಂಘದ ಬಹಿರಂಗವಾಗಿ ಸಮಾಜಕ್ಕೆ ಏನ್ ಹೇಳ್ಬೇಕಾಗಿತ್ತಲ್ಲ. RSS ಒಳಗಿರ್ತಕ್ಕಂಥ ಯಾವುದಕ್ಕೂ ಕೂಡ ಮೆಂಬರ್ಶಿಪ್ ಇಲ್ಲ. ಈಗ ಬಂದಾರ ಅಂತ ಹೇಳಿದ್ರೆ, ಇವತ್ತು ಬಂದಾರ ಅಂತ ಹೇಳಿದ್ರೆ ನಾನು RSS ಅಂತ ಹೇಳಿ ಕಾರ್ಯಕರ್ತ ಆಗಿ ಬೆಳಿತಾ ಇತ್ತಂದಾಗನೇ ಆ ರೀತಿ ಜವಾಬ್ದಾರಿ ಇತ್ಯಾದಿ ಬಂದಂತವ್ರಿಗೆ ಮೆಂಬರ್ಶಿಪ್ ಮಾಡೋದು. ಇಡೀ ಸಮಾಜ ಒಂದಾಗ್ಬೇಕು ಅನ್ನುವಂಥದ್ದು. RSS ಸಮಾಜದಿಂದ ಸಪರೇಟ್ ಅಂತ ನಮ್ಗೆ ಕಲ್ಪನೆ ಇಲ್ಲ. ಯಾವಾಗ RSS ಒಂದು ಗುರಿ ಅಂತ ಹೇಳಿದ್ರೆ, RSS ವಿಷಯ ಎಲ್ಲ ಸಮುದಾಯದೊಳಗೆ ಕೂಡ ಆ ವಿಚಾರ ಬರ್ತಂದ್ರೆ RSS ಅವಾಗೇ ಕ್ಲೋಸ್. RSS ಡಾಕ್ಟರ್ ಹೆಡ್ಗೇವಾರ್ ಹೇಳಿದಾರೆ, ಇದಕ್ಕೆ ನನ್ಗೆ ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ, ಡೈಮಂಡ್ ಜುಬ್ಲಿ ಮಾಡ್ಬೇಕು ಅನ್ನುವಂಥದ್ದು ನನ್ನ ಇಚ್ಛಾ ಇಲ್ಲ ಅಂತ. ಈಗೂ ಕೂಡ ಅದೇ ಅದ. ಇಲ್ಲ, ಈಗೂ ಕೂಡ ಐತಿ. ಅಲ್ಲ, ಅದೇ ಹೇಳ್ತಿಲ್ಲ. RSS ಸಪರೇಟ್ ಆಗಿ ಈ ಸಮಾಜದಿಂದ ಇರ್ಬೇಕಂತ ಅಪೇಕ್ಷೆ ಇಲ್ಲ. ಹೀಗಾಗಿ ಸಪರೇಟ್ ಒಂದು ಆರ್ಗನೈಸೇಷನ್ ಆಗ್ಬೇಕನ್ನುವ ಅಪೇಕ್ಷೆ RSS ನೋಂದಣಿ ಆಯ್ತಂದ್ರೆ ರಿಸ್ಟ್ರಿಕ್ಟ್ ಆಗ್ತದೆ. ಹೇಳ್ತಾರೆ ಸರ್. RSS ನಾವು ಸುಮ್ಮನೆ ಅದು ಜವಾಬ್ದಾರಿ ಸಿಎಂ ಆದವ್ರು ಈ ರೀತಿ ಫೋನ್ ಕರೆಂಟ್ ಗುರ್ತ ಇಡಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಆ ಕುರ್ಚಿ ಮೇಲೆ ಇರ್ಬೇಕು? ನಂಬರ್ ಯಾಕೆ ಹೈಡ್ ಮಾಡಿದ್ರ? ನಂಬರ್ ಯಾಕೆ ಹೈಡ್ ಮಾಡಿದ್ರೆ ತೋರಿಸ್ಬೇಕಾಗಿತ್ತಲ್ಲ. ಮತ್ತೆ ನಮಗ್ ಬಂದಿದ್ದು ನಮ್ಗೆ ಡೌಟ್ ಅದ. ಎಲ್ಲಿ ಅವ್ರ ಕಾರ್ಯಕರ್ತರಿಂದ ಫೋನ್ ಮಾಡಿಸಿ ಇದೆಲ್ಲ ಡ್ರಾಮಾ ಮಾಡೋಣ ತಮ್ಮ ಡೌಟ್ ಅದ. ಪೊಲೀಸ್ ಎಲ್ಲ ಪತ್ರಿಕಾ ಬಂಧುಗಳನ್ನು ಸ್ವಾಗತವನ್ನು ಬಯಸಿ, ಇವತ್ತು ಬಿಜಾಪುರ ತಾಲೂಕಿನಲ್ಲಿ ಮತ್ತು ಬಿಜಾಪುರ ನಗರದ ವ್ಯಾಪ್ತಿಯಲ್ಲಿ ಕನಿಷ್ಠ 50ಕ್ಕೂ ಹೆಚ್ಚು ದೇವಸ್ಥಾನಗಳ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತೇಳಿ ಅವನು ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಕಳೆದ 2025 31/7 ಒಂದು ತಹಶೀಲ್ದಾರ್ ಕಾರ್ಯಾಲಯದಿಂದ ಮುಜರಾಯಿ ಇಲಾಖೆಗೆ ಇವನ್ನೆಲ್ಲಗಳನ್ನು ದಾಖಲಾತಿಗಳನ್ನು ತಗೋಬೇಕಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರೆದರು. ಅದರಲ್ಲಿ ಒಂದು 2-3 ದೊಡ್ಡ ಸಂಸ್ಥೆಗಳು ಶಕ್ತಿ ಇರೋರು ಡಿನೋಟಿಫೈ ಆಗ್ಯಾವ.
ಉದಾಹರಣೆಗೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಒಂದೇನು 2 ಅಷ್ಟೇ ಇದಾವೆ. ಬಾಕಿ ಸಂಸ್ಥೆಗಳು ಮಾಹಿತಿನೇ ಇಲ್ಲ. ಇದರ ನಂದು ಒಂದು 2-3 ಸಂಸ್ಥೆ ಅದಾವೆ. ಅದಕ್ಕೆ ನಾನು ಆಡಳಿತ ಮಂಡಲದಲ್ಲಿದ್ದೀನಿ. ಭಾಳಷ್ಟು ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಇದು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಕರ್ನಾಟಕ ಸರ್ಕಾರದಲ್ಲಿ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಈ ರೀತಿ ಅವ್ರಿಗೆ ಸಾರ್ವಜನಿಕ ನೋಟಿಸ್ ಇಲ್ದೇ ಅವನ್ನ ವಶಪಡಿಸ್ಕೊಳ್ಳುವಂಥದ್ದು ಸರ್ಕಾರದ ಅಧೀನದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಇದನ್ನು ನಾನು ವಿರೋಧಿಸಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಗಮನ ಸೆಳೆಯೋಕ್ಕೆ ಬಯಸ್ತಿದ್ದೇನೆ. ಎಲ್ಲವುಗಳನ್ನು ಯಾವ ರೀತಿ ನೀವು ಸಿದ್ದೇಶ್ವರ ಸಂಸ್ಥೆ ಮತ್ತು ಬೇರೆ ಬೇರೆ 2-3 ಸಂಸ್ಥೆಗಳನ್ನು ಕೈ ಬಿಟ್ಟಿದ್ರಿ, ಅದೇ ರೀತಿ ಇವನು ಕೂಡ ಕೈ ಬಿಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ಯಾಕಂದರೆ ಅಲ್ಲೇ ಒಂದು ಆಡಳಿತ ಮಂಡಳಿ ಇರುತ್ತೆ, ಅವ್ರದ್ದೇ ಆದಂಥ ವ್ಯವಸ್ಥೆ ಇರ್ತದೆ, ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಸಣ್ಣ ಸಣ್ಣ ದೇವಸ್ಥಾನ ಬಿಜಾಪುರದಲ್ಲಿ ಇವತ್ತು ಭಾಳಷ್ಟು ದೇವಸ್ಥಾನಗಳು, ಅದರಲ್ಲಿ 50 ಪಟ್ಟಿ ಮಾಡಿದಂಥ ಒಂದು ಲಿಸ್ಟು ಒಂದು 5-6 ದಿವಸ ಹಿಂದೆ ಸಿಕ್ಕಿತ್ತು ನನಗಿದು. ನನಗೆ ಬೇರೆ ಬೇರೆ ಕೆಲಸದಿಂದ ಒತ್ತಡದಲ್ಲಿ ಮಾಡೋಕ್ಕಾಗಲಿಲ್ಲ ಪತ್ರಿಕಾ ಸಭೆ. ಆ ದೇವಸ್ಥಾನದ ಯಾವ ಸಮಿತಿಗೂ ಗೊತ್ತಿಲ್ಲದೇ ನೇರವಾಗಿಯೇ ಅವರೆಲ್ಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡುವಂಥದ್ದು, ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ. ಇದು ಹಲವಾರು ದೇವಸ್ಥಾನಗಳು ತಮ್ಮ ಒಳ್ಳೆಯ ರೀತಿಯಿಂದ ಕಾರ್ಯಚಟುವಟಿಕೆಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ನವರಾತ್ರಿ ಹಿಡಿದು ಎಲ್ಲ ಕಾರ್ಯಕ್ರಮನ ಒಳ್ಳೆಯ ರೀತಿ ಸಾರ್ವಜನಿಕರಿಗೆ ಭಕ್ತರಿಗೆ ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದ್ರೆ ಇದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಯಾಕಂದರೆ ಎಲ್ಲ ದೇವಸ್ಥಾನದವ್ರು ಮಾಹಿತಿನೇ ಸಿಕ್ಕಿಲ್ಲ. 50 ಮಂದಿ ಒಳಗೆ ಭಾಳ ಮಂದಿಗೆ ಒಬ್ರಿಬ್ಬರು ಸಿಕ್ಕಿರ್ಬೋದು, ಆದ್ರೆ ಭಾಳ ಮಂದಿ ಸಿಕ್ಕಿಲ್ಲ. ಇದು ಸರ್ಕಾರದದು ಏನು ಕ್ರಮ ಅದೇ ತಪ್ಪದ, ಇದನ್ನು ವಾಪಸ್ ತಗೋಬೇಕು ಅನ್ನುವಂಥ ಆಗ್ರಹವನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತಾರೆ. ಸರ್ಕಾರ ಎಂದು ನಮೂದಿಸುವ ಬಗ್ಗೆ ಕಾರ್ಯವನ್ನು ಪೂರ್ಣಗೊಳಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಪತ್ರ ತಿಳಿಸಿದ್ದಾರೆ. ಇದನ್ನು ಮಹಾನಗರ ಪಾಲಿಕೆಯವರು ತಹಶೀಲ್ದಾರ್ಗೆ ಬರೆದ ತಗೋಬೇಕು. 50 ಬಿಜಾಪುರ ನಗರದ ಟೋಟಲಿ ಅಂದರೆ ಈ ನಾಟ್ಯಾಣ ಅಂದರೆ ಈ ಒಂದು ಹಮಾಲ್ ಕಾಲನಿ ಹಿಂಗೆ ಯೋಗಾಪುರ ಎಲ್ಲ ಸೇರಿಕೊಂಡು 50 ದೇವಸ್ಥಾನ. ಯಾಕಂದರೆ ಇದು ಹಿಂದೂಗಳದೆಲ್ಲ ಶ್ರದ್ಧಾ ಕೇಂದ್ರಗಳಿವೆ. ಯಾಕಂದ್ರೆ ಅವ್ರು ಏನು ನಡೀತದೇ ಗೊತ್ತಾಗ್ತಿಲ್ಲ. ಸರ್ಕಾರದವರು ಟೋಟಲಿ ಇವತ್ತು ಬಹಳಷ್ಟು ಈ ರೀತಿ ಕ್ರಮಗಳನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನು ಎದುರಿಸ್ತಾ ಇದೆ. ಇವತ್ತು ಸಾಕಷ್ಟು ಘಟನೆಗಳನ್ನು ಇದಕ್ಕಿಂತ ಮುಂದೆ ಪ್ರೆಸ್ ಮೀಟ್ನಲ್ಲಿ ಕೇಳಿರ್ಬೋದು. ಇದು ಈ ರೀತಿ ದೇವಸ್ಥಾನಗಳು ಅವ್ರಿಗೆ ಗೊತ್ತಿಲ್ಲದೇ ಸರ್ಕಾರಕ್ಕೆ ಹೋಗ್ಬಿಟ್ರೆ ಆ ದೇವಸ್ಥಾನದವ್ರ ಪರಿಸ್ಥಿತಿಯನ್ನು ಇದು ಸಿದ್ದೇಶ್ವರ ಸಂಸ್ಥೆ ಮತ್ತು ಇನ್ನೂ 2-3 ನೆನಪಿಲ್ಲ ಹೆಸರು, ಅವು ದೊಡ್ಡ ಸಂಸ್ಥೆದವ್ರಿಗೆ ಗೊತ್ತಾಗಿದೆ, ಮಾಹಿತಿ ಸಿಕ್ಕಲ್ಲ, ಅವ್ರು ಡಿನೋಟಿಫೈ ಮಾಡ್ಕೊಂಡಾರ, ಅವ್ರು ತಗೊಂಡ್ರ ಅದರಂದು. ಈ ಸಣ್ಣ ಸಣ್ಣ ಸಂಸ್ಥೆಗಳು ಈಗ ಉದಾಹರಣೆಗೆ ವಿಜಯಾಂಬ ದೇವಸ್ಥಾನ ಇರ್ಬೋದು, ಯಲ್ಲಮ್ಮ ದೇವಸ್ಥಾನ ಇರ್ಬೋದು, ಜೋರಾಪುರದಾಗ ಒಂದು 10 ದೇವಸ್ಥಾನಗಳು ಈ ನಮ್ಮ ಜೋರಾಪುರದಲ್ಲಿರುವಂಥ ಮೇನ್ ರೋಡಿನಲ್ಲಿ ದೇವಿ ಗುಡಿ, ಆ ಗುಡಿಯನ್ನು ಇವೆಲ್ಲವೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಒಳಪಡಿಸುವಂಥ ಒಂದು ಇದು ಸಂಚು ನಡೆದ. ಇದನ್ನು ಬಿಡಬೇಕು. ಬಿಡದೇ ಇದ್ದರೆ ನಾವು ಎಲ್ಲ ದೇವಸ್ಥಾನದ ಸಮಿತಿಯವ್ರನ್ನ ಕರೆದು ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾರೆ. ಇದು ನನಗೆ ಮನೆ ಸಿಕ್ಕ ಸರ್, ಇದು ಮಾಹಿತಿ ಲೀಕ್ ಆಗಿದೆ, ಅವ್ರು ಯಾರೂ ಸಿಕ್ಕಿಲ್ಲ. ಏನೋ ಒಂದು ಕಡೆ ನನಗೆ ಇದು ಗೊತ್ತಾಗ್ಬಿಡ್ತು, ಹಬ್ಬದಾಗ ಗೊತ್ತಾಗ್ಯದ. ಬಟ್ ನಾವು ಹಬ್ಬದ ಗದ್ದದಾಗ ಹಂಗೆ ಒಂದು ಮಾಹಿತಿ ಕಲೆಕ್ಟ್ ಮಾಡತ್ತಾರೆ. ಅಂದ್ರೆ ಮಹಾನಗರ ಪಾಲಿಕೆಯವರು ಎಲ್ಲ ಉತ್ತಾರಿ ಅವು ಜಾಗದ್ದು ಮ್ಯಾಪು ಕೊಡ್ಬೇಕಂತ ಅವ್ರು ಹೇಳ್ಯಾರ. ಕೊಡ್ತೀನಿ, ನಿಮ್ಗೆ ಕಾಪಿನ ಓದಾತಿರತ್ತ ಕೊಡ್ತೀನಿ ಐತಿ ಮಾಡಬೇಕನ್ನುವಂಥದ್ದು ನಡೆದದ. ಆರ್ಡ್ರ್ ಆದೇಶ ಆಗ್ಯದ ಸರ್. ಟೆಕ್ನಿಕಲಿ ಅನ್ನೋದಕ್ಕಿಂತ ನಮ್ಮದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ಅಲ್ಲಿ ನಾವೆಲ್ಲ ದೇಣಿಗೆ ರೂಪದಲ್ಲಿ ತೆಗೆದುಕೊಂಡು ಮಾಡುವಂಥದ್ದು ಪರಿಸ್ಥಿತಿ ಇರ್ತದೆ. ಆದ್ರೆ ಸರ್ಕಾರದಿಂದ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಇಷ್ಟು ದಿವಸ ಏನೋ ಹಿರಿಯರ ಕಾಲದಿಂದ ಮಾಡ್ಕೊತ ಬಂದಿರ್ತಾರೆ, ವ್ಯವಸ್ಥೆನೇ ಸಂಪೂರ್ಣ ತಪ್ಪು ಹೋಗ್ಬಿಡ್ತದೆ. ಆದ್ರೆ ಅಟ್ಲೀಸ್ಟ್ ನಮ್ಗೆ ಗಮನಕ್ಕೆ ಬೇಕಲ್ಲ, ಅದು ಈ ನಾನು ಟ್ರಸ್ಟಿ ಅದೀನಿ ಅಂದ್ರೆ ನನ್ನ ಗಮನಕ್ಕೆ ಬೇಕಲ್ಲ, ಸರ್ಕಾರ ಕಡೆ ಹೊಂಟದ ಅಂತೇಳಿ ನಮ್ಮ ಗಮನಕ್ಕೆ ಎಲ್ಲದು ಅಲ್ಲ ಸರ್. ನಾವು ಸರ್ಕಾರ ಮತ್ತು ದತ್ತಿ ಇಲಾಖೆ ಹೋಯ್ತು ನಮ್ದು ಏನು ಉಳಿಯಂಗಿಲ್ಲ, ಏನೋ ಅಧಿಕಾರ ಉಳಿಯಂಗಿಲ್ಲ ನಮಗಲ್ಲಿ. ಲಾಭ ಹಾನಿ ಅದಕ್ಕಿಂತ ಅವ್ರದ್ದು ಆಡಳಿತ ನಡೆದ್ಬಿಡ್ತದೆ ಅಲ್ಲಿ. ನಾಳೆ ಸರ್ಕಾರ ಇದು ಅದಕ್ಕೆ ನನಗೆ ಅದ್ರ ಬಗ್ಗೆ ಪೂರ್ತಿ ಅಭ್ಯಾಸ ಮಾಡಿಲ್ಲ. ಒಟ್ಟಾರೆ ಇದು ಸರಿಯಲ್ಲ. ಯಾಕಂದ್ರೆ ಇಷ್ಟು ವರ್ಷ ಅಂತೂ ಯಾರೂ ಮಾಡಿಲ್ಲ. ಇಷ್ಟು ವರ್ಷ ಹಿಂದ್ಕೂ ಕೂಡ ಬಂದಿತ್ತಿದ್ದಿಲ್ಲ ನನಗೆಲ್ಲ, ಅವಾಗ ಯಾರೂ ಮಾಡಿಲ್ಲ, ಯಾವ ಸರ್ಕಾರದವ್ರು ಮಾಡಿಲ್ಲ. ಇದು ಹಾಗೆ ಬಂದು ನೋಟಿಸ್ ತೊಗೊಂಡು ಅವೆಲ್ಲ ಅಷ್ಟಕ್ಕೆ ಮುಗಿದವು. ಅದು ಈ ಸಲ ಇದು ಆರ್ಡರ್ ಮಾಡಿಬಿಟ್ರೆ, ಆರ್ಡರ್ ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಕ್ಕೆ ಬರ್ತಾರೆ. ನಾನು ತಹಸೀಲ್ದಾರ್ಗೆ ಮಾತಾಡಿದೆ, ಹೌದು ಈ ಥರ ರೆಗ್ಯುಲರ್ ಬಂದ ಸರ್, ಇದು ನಿಮಗೆಲ್ಲಿ ಕಾಪಿ ಸಿಕ್ತು ಅಂತ ಕೇಳೋರು. ಏನೋ ಒಂದು ಕಡೆ ನನಗೆ ಮಾಹಿತಿ ಸಿಕ್ಕದ್ರಿ ಅಂತ ನಾನು ಮುಂದೆ ಮಾತಾಡಿದೆ ಬಿಜಾಪುರ ತಹಸೀಲ್ದಾರ್ಗೆ. ಇಲ್ಲ ನಾನು ಅದನ್ನು ಸ್ವಲ್ಪ ವೇಟ್ ಮಾಡಿರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಮಹಾನಗರ ಪಾಲಿಕೆಯವ್ರಿಗೆ ಸ್ವಲ್ಪ ಸ್ಟಾಪ್ ಇಡಕ್ಕೆ ಹೇಳ್ರಿ. ನಾನು ಸುಮ್ಮ ಹಂಗೆ ಇದು ಬಿಜಾಪುರ ಒಂದು ಸಿಕ್ಕದ ನನಗೆ ಮಾಹಿತಿ. ಬಿಜಾಪುರದ ನೀವು ಕಾಪಿ ಕೊಡಿಸ್ತೀನಿ.
ಇಡೀ ರಾಜ್ಯದಾಗ ಇರ್ಬೇಕು ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಈ ನಾನು ನನ್ನ ನಗರದಷ್ಟು ಹೇಳತ್ತೀನಿ, ಅದು ನಗರದಷ್ಟು ಮಾತಾಡತ್ತೀನಿ. ಗೊತ್ತಿರಲಾರೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯನ್ನ ಒತ್ತುವಂತ ಪ್ರಯತ್ನ ಮಾಡತ್ತ. ಈಗಾಗಲೇ ಕಣ್ಣೀರು ಇರೋದು ಎಲ್ಲ ಹೇಳಿರ್ಬೇಕು. ಒಬ್ಬ ಕಾಯ್ದೆದಾರರಿಗೆ ಬಹುತೇಕ ನಾನು ಇಷ್ಟು ವರ್ಷ ರಾಜಕಾರಣದಾಗ ಮುತಾಲಿಕ ನೀರು ಬಂದ್ ಮಾಡ್ತಿರು, ತಗೋಡೆಗೆ ಮಾಡ್ತಿರು, ಯಾರ್ಯಾರು ಮಾಡಿದ್ದು ಹೊಳ್ಳಿ ನಾವು ಕೋರ್ಟಿನ ಪರ್ಮಿಷನ್ ಅಂತಂದು ಕಾರ್ಯಕ್ರಮ ಮಾಡೀವಿ. ಒಬ್ಬ ಕಾವ್ಯವರಿಗೆ ನಿರ್ಬಂಧ ಇರ್ತಾರ ಅಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆದರ್ಕೊಂಡ್ಬಿಟ್ಟದ. ಅವ್ರಿಗೆ ಹೆದರ್ಕೊಂಡದು, ಅವ್ರು ಬಂದ ಕೂಡಲೇ ಏನೋ ಇದೆಲ್ಲ ಹಿಂದುತ್ವ ಬೆಳೆದ್ರೆ ನಾಳೆ ಬೇರೆ ಪಾರ್ಟಿ ಲಾಭ ಆಗ್ತದೆ ಹೆದರ್ಕೊಂಡು ಈ ರೀತಿ ಪೂಜ್ಯ ಕನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಾಳಷ್ಟು ಮಂದಿ ಮಾಹಿತಿ ಇಲ್ಲ. ಮೊನ್ನೆ ಯಾರೋ JS ಪಾಟೀಲ್ ಅಥವಾ ಯಾರೊಬ್ಬರು ಸಾಹಿತಿಗಳು ಮಾತಾಡೋದು ನಾನು ನೋಡಿದೆ. ಅವ್ರು ಕನೇರಿ ಸ್ವಾಮಿಗಳು ಹಂಗಿಂದ ಅವ್ರೇನೇ ಮಾತಾಡೋದು ತಿಳ್ಕೊಬೇಕು. ಮೊದಲು ಅವ್ರು ಏನು ಕೆಲಸ ಮಾಡ್ಯಾರ ಇಡೀ ದೇಶದಾಗ, ಹಿಂದುತ್ವ ಒಂದೇ ಅಲ್ಲ, ಸನಾತನ ಹಿಂದುತ್ವ ಅಷ್ಟೇ ಕೆಲಸ ಮಾಡಿಲ್ಲ, ಇಡೀ ಆಯುರ್ವೇದಿಕ್ ವ್ಯವಸ್ಥೆ ಒಳಗೆ, ಗೋಗಳ ವ್ಯವಸ್ಥೆ ಒಳಗೆ ಇಡೀ ದೇಶದಾಗೆ ಒಳ್ಳೆ ಮೆಸೇಜ್ ಕೊಟ್ಟರು. ಸಾವಿರಾರು ಗೋಗಳನ್ನು ಸಾಕಿದಾರೆ. ಅವ್ರು ಭಾಳಷ್ಟು ಮಂದಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದಾರೆ. ಭಾಳಷ್ಟು ಇವತ್ತು ಹಿಂದಿನ ಸನಾತನ ನಮ್ದೇನು ಪೂರ್ವದಲ್ಲಿತ್ತು ಆಯುರ್ವೇದಿಕ್ ಪದ್ಧತಿಯನ್ನು ಅದನ್ನು ತರುವಂಥ ಪ್ರಯತ್ನ ಮಾಡತ್ತಾರೆ. ಏನು ಅಲೋಪತಿಕ್ ಇದರಿಂದ ಹಾನಿ ಆಗ್ತದೆ, ಇದು ಹೋಗಲಾಡಿಸಿ ನಿಜವಾದಂಥ ಕೃಷಿ, ನೈಜ ಕೃಷಿ ಪದ್ಧತಿಯನ್ನು ಅಳವಡಿಸುವಂಥ ಇಷ್ಟೆಲ್ಲ ದುಡ್ದಂಥವ್ರಿಗೆ ಒಂದು ಯಾವುದೋ ಕಾರ್ಯಕ್ರಮ ಬರ್ತದೆ, ನಿರ್ಬಂಧ ಇರ್ತಾರೆ. ಇದು ಸಂಪೂರ್ಣ ತಪ್ಪದ. ಇದು ಪೂಜ್ಯ ಸ್ವಾಮೀಜಿಯವರು ಇವತ್ತು ಅವರು ಏನೋ ಮಾತಾಡ್ಯಾರ, ಅವ್ರದ್ದು ಪುತ್ರ ಅದು ನಡೀತಿರ್ತಾರೆ. ಸರ್ಕಾರದ ಏನಿದ್ರಾಗ ಜಿಲ್ಲಾಧಿಕಾರಿಗಳದ್ದು ಏನು ಕೆಲಸ? ಇವ್ರು ಯಾಕೆ ನಿರ್ಬಂಧ ಹೇಳ್ಬೇಕು ಅವ್ರಿಗೆ? ಅವ್ರು ಏನೋ ಮಾತಾಡ್ಯಾರ, ಅವ್ರು ಯಾವುದೋ ಒಂದು ಯಾರೋ ಮಾತಾಡಿದಕ್ಕೆ ಅವ್ರು ಮಾತಾಡೋದಕ್ಕೆ ಅವ್ರು ಉತ್ತರ ಕೊಡೋಂಥವ್ರು ಅದಾರ, ಇಲ್ಲ ನಂಗಿಲ್ಲ. ಇವ್ರು ಯಾಕೆ ನಿರ್ಬಂಧ ಹೇಳಬೇಕು? ಇದು ಮೊದಲೇ ಸಲ ನೋಡ್ತಾ ಇರೋದು. ಸ್ವಾಮಿಗಳು ನಿರ್ಬಂಧ ಹೇರಿದ ಎಂದೂ ನೋಡಿಲ್ಲ. ಇದು ನೋಡಿದ್ರೆ ಟೋಟಲ್ ಹಿಂದೂ ವಿರೋಧಿಯಾದಂಥ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ನಡೀತಾ ಇದೆ. ನಾವು ಒಂದು ಸ್ವಾಮಿ ಇನ್ನೊಂದು ಸ್ವಾಮಿಯವರಿಗೆ ಅವಾಚ್ಯ ಶಬ್ದ ಬಳಕೆ ಅಂತ